ಹಲೋ ವೀಕ್ಷಕರೇ, ಸ್ವಾಗತ ನಿಮಗೆ ನಿಮ್ಮ ಧ್ಯಾನ ಕಥೆಗಳಲ್ಲಿ. ನನ್ನ ಹೆಸರು ನಮನ್. ವೀಕ್ಷಕರೇ, ಈ ಚಾನಲಲ್ಲಿ ನಿಮಗೆ ನೋಡಲು ಸಿಗುತ್ತೆ ದೇವರ ಚಮತ್ಕಾರಗಳು, ಕಪ್ಪು ಶಕ್ತಿಯ ಪ್ರಕೋಪ ಅಂದರೆ ಭೂತ ಪ್ರೇತದಿಂದ ತೊಂದರೆಗೊಳಗಾದವರ ಅನುಭವದ ಕಥೆಗಳು, ನಿಮ್ಮ ದೇವರ ಮೇಲೆ ನಿಮ್ಮ ವಿಶ್ವಾಸ. ವೀಕ್ಷಕರೇ, ಕಥೆಯಲ್ಲಿ ಬರುವ ಪಾತ್ರಗಳ ಮತ್ತು ಸ್ಥಳಗಳ ಹೆಸರುಗಳನ್ನು ಬದಲಾಯಿಸಲಾಗಿರುತ್ತದೆ. ಯಾಕೆಂದರೆ ಕಥೆಯ ಮಾಲೀಕರ ಕೋರಿಕೆಯ ಮೇರೆಗೆ ಬದಲಾಯಿಸಲಾಗಿರುತ್ತದೆ. ಕಥೆಯು ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಾಮೆಂಟ್ ಮಾಡಿ. ಮೊದಲು ಚಾನೆಲ್ನ ಇಂಟ್ರೋ, ಆಮೇಲೆ ವೀಕ್ಷಕರೇ, ಇವತ್ತಿನ ಕತೆ ಸಂತೋಷ್ ಅವರದು. ಸಂತೋಷ್ ಅವ್ರ ಬಗ್ಗೆ ಹೇಳಬೇಕಂದ್ರೆ, ಸಂತೋಷ್ ಅವರು ಒಬ್ಬ ಬಹುಮುಖ ಪ್ರತಿಭೆ, ಅಂದರೆ ಮಲ್ಟಿ ಟ್ಯಾಲೆಂಟ್ ಪರ್ಸನ್. ಅವರು ಯಾವುದಾದ್ರೂ ಕಾರ್ ಆಗಲಿ, ಬೈಕ್ ಆಗಲಿ ಸೇಲ್ ಮಾಡೋದು, ಅದರಲ್ಲಿ ಕಮಿಷನ್ ತೊಗೊಳ್ಳೋದು, ಇನ್ನು ಯಾರಿಗೆ ಮನೆ ಬೇಕಾದರೆ ಮನೆ ಕೊಡಿಸೋದು, ಅದರಲ್ಲಿ ಕಮಿಷನ್ ತೊಗೊಳ್ಳೋದು, ಹೀಗೆ ಬೇರೆ ಬೇರೆ ಫೀಲ್ಡಲ್ಲಿ ಬೇರೆ ಬೇರೆ ಕಡೆ ಮಾರೋದು, ತೊಗೊಳ್ಳೋದು, ಏನೇ ಇರಲಿ ಇವರು ಮುಂದೆ ಹೋಗ್ತಾರೆ, ಮಾಡಿಸ್ತಾರೆ, ಅದರಲ್ಲಿ ತನಗೆ ಬಂದಿದ್ದಷ್ಟು ಕಮಿಷನ್ ತಗೊಳ್ತಾರೆ. ಹೀಗೆ ಇವ್ರ ಮನೆ ನಡೀತಾ ಇದೆ. ಇವರ ಹೆಂಡತಿಯ ಹೆಸರು ರೇಖಾ. ಇವರಿಗೆ 2 ಮಕ್ಕಳಿದ್ದಾರೆ. ಇವರು ಸಂತೋಷ್ ಅವರು ಇದರಲ್ಲೇ ಸಂತೋಷವಾಗಿದ್ದಾರೆ ಇವಾಗ. ಅಂದರೆ ಈ ಬಿಸ್ನೆಸ್ ನಡೀತಾ ಇದೆಯಲ್ಲ, ಇದರಲ್ಲಿ ಇವ್ರಿಗೆ ಒಂದು ಒಳ್ಳೆ ಅಮೌಂಟ್ ಬರ್ತಾ ಇದೆ. ಇದರಿಂದ ಮನೇನು ಚೆನ್ನಾಗಿ ನಡೀತಾ ಇದೆ, ತೊಂದರೆ ಏನೂ ಇಲ್ಲ. ಮಕ್ಕಳು ಸ್ಕೂಲ್ಗೆ ಹೋಗ್ತಿದ್ದಾರೆ. 2 ಮಕ್ಕಳು, ಒಂದು ಗಂಡು ಹುಡುಗ, ಒಂದು ಹೆಣ್ಣು ಹುಡುಗಿ ಇದೆ. 2 ಸ್ಕೂಲ್ ಓದ್ತಿದ್ದಾರೆ. ಇವರಿಗೆ ಮನೆಯಲ್ಲಿ ಅಂತ ಯಾವುದೇ ತೊಂದರೆ ಇಲ್ಲ, ಹಣಕಾಸಿಂದು ಚೆನ್ನಾಗ ಇದೆ. ಅಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹೇಗಿರುತ್ತೆ ಹಾಗೆ ಪರವಾಗಿಲ್ಲ, ನಡೀತಾ ಇದೆ. ಇವರು ಬೇರೆ ಬೇರೆ ಮಲ್ಟಿ ಟ್ಯಾಲೆಂಟ್ ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ಸುತ್ತಾಡಿ ಮಾತಾಡಿ ಕಮಿಷನ್ ತೊಗೊಂಡು ಆರಾಮಾಗಿದ್ದಾರೆ. ಒಂದು ದಿನ ಇವರು ಹೋಟ್ಲಲ್ಲಿ ಕುಂತಿದ್ದಾರೆ. ಇವ್ರ ಹತ್ರ ಅವ್ರಿಗೆ ಪರಿಚಯಸ್ಥರು ಒಬ್ಬರು ಬರ್ತಾರೆ. ಬಂದು ಮಾತಾಡ್ತಾರೆ, ಏನು ಮಾಡ್ತಿದ್ದೀರಾ ಸಂತೋಷ್ ಅಂತ. ಇವ್ರು ಹೇಳ್ತಾರೆ, ಇಲ್ಲ ಹಿಂಗೆ ನಾನು ಕಮಿಷನ್ ಇದು ಮಾಡ್ತೀನಿ, ವೆಹಿಕಲ್ಸ್ದು, ಪ್ರಾಪರ್ಟೀಸ್ದು ಮಾಡ್ತೀನಿ. ಅವ್ರು ಹೇಳ್ತಾರೆ, ನೀವು ಸುಮ್ಮನೆ ಇದು ಒಂದು ಟ್ರಕ್ ತೊಗೊಂಡು ಬಿಡ್ಬೋದಿತ್ತು, ಅದರಲ್ಲಿ ಭಾಳಷ್ಟು ಪ್ರಾಫಿಟ್ ಇದೆ, ನೋಡು ಟ್ರಕ್ದು ತಗೋ, ಬಿಸ್ನೆಸ್ ನಡೆಸು, ಅದರಿಂದ ಒಳ್ಳೆಯ ಲಾಭ ಇದೆ ಅಂತ ಇವ್ರಿಗೆ ಹೇಳ್ತಾರೆ. ಹೇಳೋರಿಗೆ ಏನಿದೆ, ಒಂದು 10 ನಿಮಿಷ ಒಂದು ಆಫ್ ಟೀ ಕುಡಿದ ಮೇಲೆ ಬೇಕಾಗಿದ್ದ ಜ್ಞಾನ ಎಲ್ಲ ಕೊಟ್ಬಿಡ್ತಾರೆ ಜನ. ಅಂದರೆ ಫ್ರೆಂಡ್ಸ್ ಬರ್ತಾರಲ್ಲ, ಯಾರಾದರೂ ಪರಿಚಯ ಇದ್ದವರು, ನಿಮಗೆ ಬೇಡ ಅಂದ್ರೂ ಯಾವುದಾದ್ರೂ ಫೀಲ್ಡಲ್ಲಿ ಹಂಗಿದೆ ಹೀಗಿದೆ ಅಂತ ಕಾಮನ್ ಆಗಿ ಹೇಳಿ ಹೋಗ್ತಾರೆ. ಹೇಳೋರಿಗೆ ಏನಿಲ್ಲ, ಅದು ತೊಗೊಂಡು ಅನುಭವಿಸಿದ್ದವ್ರಿಗೆ ಗೊತ್ತಿರುತ್ತೆ. ಅದರಿಂದ ಒಳ್ಳೆಯದಾಗಿದ್ರೆ ಒಳ್ಳೆಯದು, ಇಲ್ಲಾಂದರೆ ನಷ್ಟ, ಸಾಕಷ್ಟು ನಷ್ಟ ಅನುಭವಿಸ್ಬೇಕಾಗುತ್ತೆ. ನಾನಿದು ಜನರಲ್ಲಾಗಿ ಹೇಳ್ತಾ ಇದ್ದೀನಿ. ಹೇಳೋರು 108 ಜ್ಞಾನ ಕೊಟ್ಟು ಹೋಗ್ತಾರೆ. ಅದರಲ್ಲಿ ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಅನ್ನೋದು ನಮ್ಮ ಕೈಯಲ್ಲಿ ಇರುತ್ತೆ. ನಾವು ಯೋಚನೆ ಮಾಡಿ ಮಾಡಬೇಕಾಗುತ್ತೆ. ಇವಾಗ ಸಂತೋಷ್ ಅವ್ರಿಗೆ ಇವರ ಪರಿಚಯಸ್ಥರು ಬಂದಿದ್ದವರು ಹೇಳ್ತಾರೆ, ನೀನು ಅದು ಇದು ಬೇರೆ ಬೇರೆ ಕಮಿಷನ್ದು ಮಾಡ್ತಿದೆಯಲ್ಲ, ಅದರ ಬದಲು ಒಂದು ಟ್ರಕ್ ತಗೋ, ಅದರಿಂದ ನಡೆಸು, ಅದರಿಂದ ಒಳ್ಳೆಯ ಲಾಭ ಬರುತ್ತೆ, ಅದರಿಂದ ಏನು ನಷ್ಟ ಹೋಗುವಂಥದ್ದು ಏನಿರೋಲ್ಲ ಅಂತ ಹೇಳಿ ಹೋಗ್ತಾರೆ. ಇವಾಗ ಸಂತೋಷ್ ಮನೆಗೆ ಬರ್ತಾರೆ. ಅವ್ರಿಗೆ 2 ದಿನದಿಂದ ಇದೇ ತಲೆಯಲ್ಲಿದೆ, ನಾನೊಂದು ಟ್ರಕ್ ತೊಗೋಬೇಕು, ಅದರಿಂದ ಬಿಸ್ನೆಸ್ ನಡೆಸಬೇಕು, ಹಾಗೆ ಇನ್ನು ಅದರಿಂದ ಮುಂದೆ ಬೇರೆ ಬಿಸ್ನೆಸ್ ಮಾಡಬೇಕು ಅಂತ. ಇವಾಗ ಅವರ ಪತ್ನಿ ರೇಖಾ ಅವ್ರಿಗೆ ಹೇಳ್ತಾರೆ, ಹಿಂಗೆ ನಾನು ಒಂದು ಟ್ರಕ್ ತೊಗೋಬೇಕಂತ ಇದ್ದೀನಿ, ಅದರಿಂದ ಬಿಸ್ನೆಸ್ ಮಾಡೋಣ ಅಂತ, ಅದರಿಂದ ಲಾಭ ಬಂದರೆ ಒಳ್ಳೆಯದಲ್ಲ, ನಾವು ಮುಂದೆ ಏನಾದರೂ ಬೇರೆ ಇನ್ನೂ ಇನ್ವೆಸ್ಟ್ ಮಾಡೋಕ್ಕಾಗುತ್ತೆ ಅಂತ. ರೇಖಾ ಹೇಳ್ತಾರೆ, ನನಗೆ ನೀವು ಏನು ದುಡಿತೀರಿ, ಎಷ್ಟು ದುಡಿತೀರ ಅನ್ನೋದು ಮುಖ್ಯ ಅಲ್ಲ, ನನಗೆ ಇರೋದು 3 ಮುಖ್ಯಾಂಶಗಳಿಲ್ಲಿ. ಒಂದು,
ಮಕ್ಕಳದು ಟೈಮಿಗೆ ಫೀಸ್ ಸಿಗಬೇಕು. 2, ಇಲ್ಲಿ ಮನೆಗೆ ರೇಷನ್, ತಿಂಗಳಾದರೆ ರೇಷನ್ ಮನೆಗೆ ಬಂದರೆ ಸಾಕು ಟೈಮಿಗೆ. ಸಮಯಕ್ಕೆ ಮನೆ ಖರ್ಚಿಗೆ ಅಲ್ಪ ಸ್ವಲ್ಪ ದುಡ್ಡಿದ್ದರೆ ಸಾಕು. ಇನ್ನು ನೀವು ಏನು ಬಿಸ್ನೆಸ್ ಮಾಡ್ತೀರಿ, ಎಷ್ಟು ಲಾಭ ಪಡಿತೀರಿ, ಎಷ್ಟು ಅನ್ನೋದು ನನಗೆ ಮುಖ್ಯ ಅಲ್ಲ. ಈ 3 ಮುಖ್ಯ ಅಂಶಗಳು ನನಗೆ ಇದ್ದರೆ ಸಾಕು, ನಾನು ಇನ್ನೂ ಏನು ಕೇಳೋಲ್ಲ ನಿಮಗೆ ಅಂತ ಹೇಳ್ತಾರೆ. ಆಯ್ತು ಬಿಡು, ಇವ್ಳಿಗೆ ಏನು ಹೇಳೋದು ಬಿಡು, ಇವ್ಳಿಗೆ ಅರ್ಥ ಆಗಲ್ಲ ಅಂತ ಸುಮ್ಮನೆ ಆಗ್ತಾರೆ ಸಂತೋಷ್ ಮರುದಿನದಿಂದ ಶುರು ಮಾಡ್ತಾರೆ. ಹೋಗ್ತಾರೆ ಬೇರೆ ಬೇರೆ ಕಡೆಯಲ್ಲಿ, ಟ್ರಕ್ ಯಾವುದಾದ್ರೂ ಸೆಕೆಂಡ್ ಹ್ಯಾಂಡ್ ಟ್ರಕ್ ಇದೆಯಾ ಅಂತ ಹುಡುಕ್ತಿದ್ದಾರೆ. ಸುಮಾರಾಗಿ 2-2.5 ತಿಂಗಳಾಗಿದೆ. ಇವ್ರಿಗೆ ಕರೆಕ್ಟಾಗಿ ಒಂದು ಒಳ್ಳೆಯ ಟ್ರಕ್ ಸಿಗ್ತಾ ಇಲ್ಲ. ಆದರೆ ಇವರಿಗೆ ಒಂದು ಮಿನಿ ಬಸ್ ಸಿಗುತ್ತೆ. ನೋಡ್ತಾರೆ, ಕಂಡೀಷನ್ ಚೆನ್ನಾಗಿದೆ, ಮಾಲೀಕರು ಅವರು ಮಾರಬೇಕಂತ ಇದ್ದಾರೆ, ಮಿನಿ ಬಸ್ ಅವರು ಮಾಲೀಕರು. ಇವ್ರು ನೋಡ್ತಾರೆ, ಅವರು ಒಂದು ಅಮೌಂಟ್ ಹೇಳ್ತಾರೆ, ಇವರು ಒಂದು ಅಮೌಂಟ್ ಹೇಳ್ತಾರೆ, ಅವರು ಅಷ್ಟಾಗಲ್ಲ ಅಂತಾರೆ. ಇವರು ಸ್ವಲ್ಪ ಅಮೌಂಟ್ ಹೇಳ್ತಾರೆ. ಒಂದು ಲೆಕ್ಕಕ್ಕೆ ಇಬ್ಬರು ಕಡೆಯಿಂದನೂ ಡೀಲ್ ಓಕೆ ಆಗುತ್ತೆ. ಸಂತೋಷ್ ಅವರು ಆ ಮಿನಿ ಬಸ್ಸನ್ನು ಕೊಂಡ್ಕೊಂಡು ಮನೆ ಹತ್ರ ತೊಗೊಂಡು ಬರ್ತಾರೆ. ತೊಗೊಂಡು ಬಂದು ಅಲ್ಲೇ ಮನೆ ಹತ್ರ ಒಂದು ದೇವಸ್ಥಾನ ಇದೆ. ದೇವಸ್ಥಾನ ಹತ್ರ ಹೋಗಿ ತೊಳಸಿ ಅದಕ್ಕೆ ಪೂಜೆ ಮಾಡಿಸ್ತಾರೆ. ತಂದು ಮನೆ ಹತ್ರ ಬಿಟ್ಕೊಳ್ತಾರೆ. ಬಿಟ್ಟ ಮೇಲೆ ಮನೆಯವ್ರಿಗೆಲ್ಲ ಹೇಳ್ತಾರೆ, ನೋಡು ಮಿನಿ ಬಸ್ ಹೇಗಿದೆ ಅಂತ. ಮಕ್ಕಳೆಲ್ಲ ನೋಡಿ ಖುಷಿ ಆಗ್ತಾರೆ, ಹೆಂಡ್ತಿನೂ ಖುಷಿ ಆಗ್ತಾರೆ. ಒಂದು ಒಳ್ಳೆ ಮತ್ತೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಹೊಸದಂತ. ಎಲ್ಲರಿಗೂ ಖುಷಿ ಅಲ್ಲ, ಕಾಮನ್ ಆಗಿ ಯಾವುದಾದ್ರೂ ಒಂದು ಹೊಸ ವಸ್ತು ತೊಗೊಂಡ್ರೆ ಮನೆಯಲ್ಲಿ ಎಲ್ಲ ಒಂದು ಸಂಭ್ರಮ ಇದ್ದಾಗೆ ಇರುತ್ತೆ ಎಲ್ಲರಿಗೆ. ಹಾಗೆ ಇದೆ. ಆಯಿತು, ಇವಾಗ ಡ್ರೈವರ್ ಕಂಡಕ್ಟರ್ ನಿಯುಕ್ತಿ ಮಾಡ್ತಾರೆ, ಹೊಸಬರಿಗೆ ತೊಗೊತಾರೆ. ತೊಗೊಂಡ್ಮೇಲೆ ಅವ್ರಿಗೂ ಜವಾಬ್ದಾರಿ ವಹಿಸಿದ್ದಾರೆ. ಸುಮಾರು 1-1.5 ತಿಂಗಳಾಗಿದೆ. ಲಾಭದಲ್ಲೇ ನಡೀತಾ ಇದೆ. ಇವರಿಗೆ ನಷ್ಟ ಇಲ್ಲ, ಲಾಭದಲ್ಲೇ ನಡೀತಾ ಇದೆ. ಇವಾಗ ಸಂತೋಷ್ ಅವರಿಗೆ ತುಂಬ ಖುಷಿ ಇದೆ. ಅವರ ಧರ್ಮಪತ್ನಿ ಮತ್ತು ಮಕ್ಕಳಿಗೂ ಖುಷಿ. ಯಾಕಂದರೆ 3 ತಿಂಗಳು ಹತ್ರ ಆಗಿದೆ. ಇವರಿಗೆ ಒಂದು ಒಳ್ಳೆ ಪ್ರಾಫಿಟ್ ಬಿಸ್ನೆಸ್ಸಲ್ಲಿ ಸಿಕ್ಕಿದೆ. ಸಂತೋಷ್ ಹೇಳ್ತಾರೆ ಧರ್ಮಪತ್ನಿ ಮತ್ತು ಮಕ್ಕಳಿಗೆ, ಇವತ್ತು ರಾತ್ರಿ ನನ್ನ ಕಡೆಯಿಂದ ಪಾರ್ಟಿ ಇದೆ, ಒಂದು ಸಣ್ಣ ಪಾರ್ಟಿ, ರಾತ್ರಿ ನಾವು ಹೊರಗಡೆ ಹೋಗಿ ಊಟ ಮಾಡೋಣ ಹೋಟ್ಲಲ್ಲಿ ಅಂತಾರೆ. ಎಲ್ಲರೂ ಖುಷಿಯಾಗಿದ್ದಾರೆ, ಮಕ್ಕಳು ಖುಷಿಯಾಗಿದ್ದಾರೆ, ಎಲ್ಲರೂ ಖುಷಿಯಾಗಿದ್ದಾರೆ. ಹೋಗ್ತಾರೆ ಒಂದು ಹತ್ತಿರದ ಹೋಟ್ಲಲ್ಲಿ ಹೋಗಿ ಒಂದು ಒಳ್ಳೆ ಊಟ ಮಾಡ್ತಾರೆ. ನಿಮಗೆ ನಾನು ಹೇಳೋದು ಮರ್ತುಬಿಟ್ಟೆ, ಇವರು 4 ಜನ ಫ್ಯಾಮ್ಲಿಯಲ್ಲಿ ಯಾರಿಗೂ ದೇವರ ಮೇಲೆ ವಿಶ್ವಾಸ ಇಲ್ಲ, ಇವರು ಪೂಜೆನೂ ಮಾಡಲ್ಲ. ಇದೊಂದು ವಿಚಿತ್ರ ಅನಿಸುತ್ತಲ್ವ ನಾನು ಹೇಳೋದು. ಅವ್ರು ಹೇಳಿದ ಹಾಗೇ ಕಥೆಯಲ್ಲಿ 4 ಜನ ದೇವರಿಗೆ ಪೂಜೆ ಮಾಡೋ ಅಭ್ಯಾಸ ಇಲ್ಲ, ದೇವರಿಗೂ ಇಟ್ಟಿಲ್ಲ ಮನೆಯಲ್ಲಿ. ದೇವರು ಯಾರು ಗೊತ್ತಿಲ್ಲ ಅಂತ ಹೇಳ್ತಾರೆ. ಆದರೆ ದೇವಸ್ಥಾನ ಮುಂದಿಂದ ಹೋಗಬೇಕಾದ್ರೆ ತಲೆ ಬಗ್ಗಿಸಿ ಕೈ ಮುಗಿದು ಹೋಗ್ತಾರೆ. ಒಳಗೆ ಯಾರಿದ್ದಾರೆ, ಯಾವ ದೇವರಿದ್ದಾರೆ ಗೊತ್ತಿಲ್ಲ. ಹಾಗೆ ಮಕ್ಕಳು ಬಿಡ್ರಿ, ಹೆಂಡತಿ ಬಿಡ್ರಿ, ಅವರು ಪೂಜೆ ಮಾಡೋಲ್ಲ. ಇನ್ನು ಇವ್ರ ಸಂತೋಷ ಅಂತೂ ಇವರು ನಂಬೋದೇ ಇಲ್ಲ, ದೇವರಂತೂ ಇವ್ರಿಗೂ ಗೊತ್ತೂ ಇಲ್ಲ. ಹಾಗೆ ಇವ್ರದ್ದು ಬಿಸ್ನೆಸ್ ಬಸ್ತು ಒಳ್ಳೆ ನಡೀತಾ ಇದೆ. ಇವ್ರು ಏನು ಮಾಡ್ತಾರೆ, ಇವಾಗ ಸುಮಾರು 6 ತಿಂಗಳಾಗಿದೆ, ಇನ್ನೊಂದು 2 ಬಸ್ ತೊಗೊತಾರೆ. ಒಳ್ಳೆ ಪ್ರಾಫಿಟ್ ನಡೀತಾ ಇದೆ, ಲಾಭದಲ್ಲೇ ಬಿಸ್ನೆಸ್ ನಡೀತಾ ಇದೆ. ಟೋಟಲ್ 3 ಬಸ್ ಆದವು. ಹಾಗೆ ಇನ್ನೂ ಸ್ವಲ್ಪ ದಿನ ಹೋದ್ಮೇಲೆ 8 ಆಗುತ್ತೆ ಬಸ್ಸು. ಇನ್ನೂ ಸ್ವಲ್ಪ ದಿನ ಹೋದ್ಮೇಲೆ ಸುಮಾರು 20 ಬಸ್ಗಳಿವೆ ಇವರದು ಮಾರ್ಕೆಟಲ್ಲಿ.
ಮಾರ್ಕೆಟಲ್ಲಿ ಸುಮಾರು 20 ಬಸ್ ಅಡ್ಡಾಡ್ತಾ ಇದ್ದಾವೆ. ಇವ್ರದ್ದು ಒಳ್ಳೆ ಪ್ರಾಫಿಟ್ ಆಗ್ತಿದೆ, ಲಾಭದಲ್ಲಿ ಬಿಸ್ನೆಸ್ ನಡೀತಾ ಇದೆ. ಇವರು ಬರ್ತಾ ಬರ್ತಾ ಶ್ರೀಮಂತರು ಆಗ್ತಾ ಇದ್ದಾರೆ. ಇವ್ರ ಲೆವೆಲ್ ಬೆಳೀತಾ ಇದೆ, ಮಾರ್ಕೆಟಲ್ಲಿ ಇವ್ರ ಹೆಸರು ಬೆಳೀತಾ ಇದೆ. ಹಾಗೆ ಇವರಿಗೆ ಇನ್ನೊಬ್ಬರು ಪರಿಚಯಸ್ಥರು ಇವ್ರಿಗೆ ಹೇಳ್ತಾರೆ, ಇವಾಗ ನೀವು ಟ್ರಕ್ ಬಿಸ್ನೆಸ್ಸು ಶುರು ಮಾಡ್ಬೋದು, ಅದರಲ್ಲಿನೂ ಲಾಭ ಇದೆ ಅಂತ ಹೇಳ್ತಾರೆ. ಆಯಿತು, ಟ್ರಕ್ ಬಿಸ್ನೆಸ್ಸು ಶುರು ಮಾಡ್ತಾರೆ. ಏನೋ ಗೊತ್ತಿಲ್ಲ ಇವ್ರಿಗೆ, ಯಾವ ದೇವ್ರ ಕರುಣೆ ಇದೆಯೋ, ಯಾವ ದೇವ್ರ ದೃಷ್ಟಿ ಇವ್ರ ಮೇಲೆ ಇದೆಯೋ, ಅದು ಕೂಡ ಲಾಭದಲ್ಲೇ ನಡೀತಾ ಇದೆ. ತುಂಬ ಒಳ್ಳೆಯದು, ಅಂದರೆ ಒಳ್ಳೆಯದು ಲಾಭದಲ್ಲಿ ನಡೀತಾ ಇದೆ. ಟ್ರಕ್ಗಳು ಸುಮಾರು 35 ತನಕ ತೊಗೊಂಡಿದ್ದಾರೆ ಟ್ರಕ್ ಇವರು. 35 ಟ್ರಕ್ ಇದ್ದಾವೆ, ಸುಮಾರು 20 ಮಿನಿ ಬಸ್ ಇದ್ದಾವೆ. ಮಾರ್ಕೆಟಲ್ಲಿ ಒಳ್ಳೆ ಹೆಸರು, ತುಂಬ ಒಳ್ಳೆಯ ಹೆಸರು ಇದೆ. ಇವರ ಶ್ರೀಮಂತಿಕೆ ಬೆಳೀತಾ ಇದೆ, ತುಂಬ ಬೆಳೀತಾ ಇದೆ. ಇವರು ಎಲ್ಲರೂ ಮನೆಯಲ್ಲಿ ಒಳ್ಳೆ ಕಾಸ್ಟ್ಲಿ ಬ್ರ್ಯಾಂಡೆಡ್ ಡ್ರೆಸ್ಸಸ್, ಮಕ್ಕಳು, ಹೆಂಡತಿ, ಇವರು ಸಂತೋಷು ಬ್ರೆಸ್ಲೈಟು, ಜ್ಯುವೆಲ್ಲರಿ ಅಂತೆ ಒಳ್ಳೆ ಕಾಸ್ಟ್ಲಿ ಫೋನ್ಸು, ಶೂಸು, ಬ್ರ್ಯಾಂಡೆಡ್ ಶೂಸು ಎಲ್ಲ ಟೋಟಲಿ ಬ್ರ್ಯಾಂಡೆಡ್. ಯಾವ ಲೋಕಲ್ ಅಂತೂ ಯಾವಿಲ್ಲ, ಎಲ್ಲ ಪ್ರತಿಯೊಂದು ಬ್ರ್ಯಾಂಡೆಡ್. ಜ್ಯುವೆಲ್ಲರಿ ಅಂತೆ, ಒಂದು ಒಳ್ಳೆ ವೆಹಿಕಲ್ಸು ತೊಗೊಂಡಿದ್ದಾರೆ. ಅಂದರೆ ಇವರು ಕಾರ್ ಅಂತೆ, ಬೈಕ್ ಅಂತೆ, ಹಾಗೆ ಎಲ್ಲ ಟೋಟಲ್ ಏನೇನು ಅಂದರೆ ಒಂದು ರಿಚ್ ಪರ್ಸನ್ ಇರ್ತಾರೆ ನಮ್ಮ ಕಾಲೋನಿಯಲ್ಲಿ. ಅವ್ರು ಹೇಗೆ 2-3 ವೆಹಿಕಲ್ಸು, ಬೈಕ್ಸ್ ಅಂತೆ, ಅವರು ಲೈಫ್ ಸ್ಟೈಲ್ ಹೇಗಿರುತ್ತೆ ಹಾಗೆ ಇವರು ಮೇಂಟೈನ್ ಮಾಡ್ತಾ ಇದ್ದಾರೆ ಇವಾಗ. ಆದರೆ ದೇವರ ಮೇಲೆ ವಿಶ್ವಾಸ ಅಂತೂ ಇಲ್ಲ, ನಂಬಿಕೆಯೂ ಇಲ್ಲ ಇವರಿಗೆ. ಇವರ ಮನೆ ಎಲ್ಲಿದೆ ಅಲ್ಲಿ ಕಾಲೋನಿಯಲ್ಲಿ ಕೂಡ ಇವರ ಹೆಸರು ತುಂಬ ಇದೆ. ಯಾಕಂದರೆ ಇವರು ಒಂಥರ ಇವ್ರ ಕಡೆ ಯಾವಾಗಿಂದ ದುಡ್ಡಿಂದು ಫ್ಲೋ ಜಾಸ್ತಿ ಆಗಿದೆ, ವ್ಯಾಪಾರದಲ್ಲಿ ಲಾಭ ಜಾಸ್ತಿ ಆಗಿದೆ. ಇವರು ತೋರಿಸ್ಕೋಬೇಕಂತ ಇವ್ರಿಗೆ ಅಲ್ಪ ಸ್ವಲ್ಪ ಸಹಾಯ ಮಾಡ್ತಾ ಇದ್ದಾರೆ. ಅಂದರೆ ದುಡ್ಡು ಕೊಡೋದು, ಯಾರಿಗಾದರೂ ಮನೆಯಲ್ಲಿ ಏನಾದರೂ ತೊಂದರೆ ಇತ್ತಂದರೆ ಹೋಗಿ ಮಾತಾಡಿ ದುಡ್ಡು ಕೊಟ್ಟು ಬರೋದು. ಅಂದರೆ ದೊಡ್ಡಸ್ತಿಕೆ ತೋರಿಸ್ತಾ ಇದ್ದಾರೆ. ಅಹಂಕಾರ ಬೆಳೀತಾ ಇದೆ ಇವರಿಗೆ. ಯಾರಿಗಾದ್ರೂ ಮದುವೆ ಅದು ಇದು ಇತ್ತಾ ಹೋಗಿ ಕಾಸ್ಟ್ಲಿ ಗಿಫ್ಟ್ ಕೊಟ್ಟು ಬರೋದು. ಹಾಗೆ ಅಂದರೆ ಕಾಲೋನಿಯಲ್ಲಿ ಒಂದು ಇದು ತಮ್ಮ ಇರುವಿಕೆ, ತಮ್ಮ ದೊಡ್ಡಸ್ತಿಕೆ, ನಾವು ದೊಡ್ಡ ಜನ, ಹಾಗೆ ಇವ್ರದ್ದು ಅಹಂ ಬೆಳೀತಾ ಇದೆ ಇವರಿಗೆ. ಒಳ್ಳೆ ಡ್ರೆಸ್ಸಸ್ಸು, ಕಾಸ್ಟ್ಲಿ ಡ್ರೆಸ್ಸು, ಕಾಸ್ಟ್ಲಿ ಮೊಬೈಲ್ ಫೋನು ಹಾಗೆ ತೋರಿಸ್ಕೊತಿದ್ದಾರೆ. ಅಂದರೆ ಶೋ ಆಫ್ ಮಾಡ್ತಾ ಇದ್ದಾರೆ ಕಾಲೋನಿಯಲ್ಲಿ. ಸ್ವಲ್ಪ ಜನಗೆ ಇವರಿಂದ ಏನು ಬೇಕಾಗಿಲ್ಲ, ಏನಾದರೂ ಮಾಡಲಿ ಬಿಡು ಅಂತ. ಆದರೆ ಸ್ವಲ್ಪ ಜನರಿಗೆ ಇವರಿಂದ ಆಗ್ತಾ ಇಲ್ಲ. ಇವರಿಗೆ ನೋಡಿದರೆ ಇವರು ಶೋ ಆಫ್ ಮಾಡೋದು ನೋಡಿದರೆ ಆಗ್ತಾ ಇಲ್ಲ ಸ್ವಲ್ಪ ಜನರಿಗೆ. ಯಾರಿಗೆ ದುಡ್ಡಿನ ಅವಶ್ಯಕತೆ ಇದೆಯೋ ಅವ್ರಿಗೇನು ಸಹಾಯ ಮಾಡ್ತಾ ಇದ್ದಾರೆ. ಯಾರು ಅವಶ್ಯಕತೆ ಇಲ್ಲ, ಅದರ ಲಾಯಕ್ಕೂ ಇಲ್ಲ ಅಂಥವ್ರಿಗೂ ಇವರು ದುಡ್ಡು ಬೇಕಾಬಿಟ್ಟು ಕೊಡ್ತಾ ಇದ್ದಾರೆ. ಅಂದರೆ ದುಡ್ಡಿಂದು ಒಂದು ತಲೆಗೇರಿದೆ ಮದ, ಹಾಗೆ ಬಿಹೇವ್ ಮಾಡ್ತಾ ಇದ್ದಾರೆ. ಅವ್ರ ಕಾಲೋನಿಯಲ್ಲಿ ಅವ್ರ ಲೈನಲ್ಲೇ ಇನ್ನೊಂದು ಮನೆ ಇದೆ. ಆ ಮನೆ ಓನರ್ಗೆ ಹೋಗಿ ಸಂತೋಷ್ ಅವ್ರು ಕೇಳ್ತಾರೆ, ನಿಮ್ಮ ಮನೆ ಕೊಡ್ತೀರಾ, ನಾವು ತೊಗೋಬೇಕಂತ ಇದ್ದೀವಿ ಅಂತ. ಅವ್ರು ಕ್ಲಿಯರಾಗಿ ಹೇಳ್ಬಿಡ್ತಾರೆ, ನಿಮ್ಮ ಕಡೆ ದುಡ್ಡು ಎಷ್ಟೇ ಇರಲಿ, ಏನಾದರೂ ಇರಲಿ, ನನ್ನ ಮನೆ ನನಗೆ ಭಾಳ ಪ್ರಿಯ, ನಾನು ಇದಕ್ಕೆ ಮಾರೋದಿಲ್ಲ, ಯಾರಿಗೂ ಕೊಡೋದಿಲ್ಲ, ನಾನು ವರ್ಷಗಟ್ಟಲೆ ಇಲ್ಲೇ ಇರಬೇಕಂತ ಇದ್ದೀನಿ. ಕ್ಲಿಯರಾಗಿ ಸಂತೋಷ್ ಅವ್ರಿಗೆ ಹೇಳ್ಬಿಡ್ತಾರೆ. ಸಂತೋಷ್ ಅವ್ರು ಹೇಳ್ತಾರೆ, ಆಗಲಿ ಒಳ್ಳೆಯದು, ನಾನು ಇನ್ನೊಂದು ಕಡೆ ಮನೆ ತೊಗೊತೀನಿ, ನೋ ಪ್ರಾಬ್ಲಮ್ ಅಂತ. ನಾನು ಒಳ್ಳೆಯ ರೇಟ್ ಹೇಳ್ತಿದ್ದೆ ನಿಮಗೆ, ಅದಕ್ಕೆ ನಿಮ್ಮ ಮನೆಗೆ ಕೇಳಿದೆ, ನಿಮ್ಮ ಮನೆ ವ್ಯಾಲ್ಯೂಗಿಂತ ನಾನು ಜಾಸ್ತಿ ರೇಟಿಗೆ ಹೇಳಿದ್ದೀನಿ ಅಂತ ಹೇಳ್ತಾರೆ. ಮನೆ ಓನರ್ ಏನಂತಾರೆ, ನೀವು ಎಷ್ಟಾದರೂ ಹೇಳಿ ಸ್ವಾಮಿ, ನಾನು ಮಾರೋದಿಲ್ಲ ಈ ಮನೆ, ನಾನು ಇಲ್ಲೇ ಇನ್ನು ವರ್ಷಗಟ್ಟಲೆ ಇರಬೇಕಾಗಿದೆ ನಾನು ಅಂತಾರೆ.
ಇನ್ನೊಂದು ಮಾತು, ಇವಾಗ ಸಂತೋಷ್ ಅವ್ರು ಇದ್ದಾರಲ್ಲ, ಇದು ಡೂಪ್ಲೆಕ್ಸ್ ಮನೆ. ಕೆಳಗೆ ಸಂತೋಷ್ ಅವರು ಇದ್ದಾರೆ, ಮೇಲ್ಗಡೆ ಬೇರೆಯವರಿದ್ದಾರೆ, ಬೇರೆಯವರು ಇದ್ದಾರೆ. ಅದು ಅವ್ರ ಸ್ವಂತ ಮನೆ. ಇದು ಕೆಳಗಿಂದು ಸಂತೋಷ್ ಅವ್ರದ್ದು, ಇದು ಸ್ವಂತ ಮನೆ. ಕೆಳಗಿಂದು ಸಂತೋಷ್ ಅವ್ರದ್ದು. ಮೇಲ್ಗಡೆ ಇನ್ನೊಂದು ಫ್ಯಾಮ್ಲಿ ಇದೆ. ಆ ಫ್ಯಾಮ್ಲಿ ಬಂದು ಬೀದರಿಂದ ಇದೆ. ಎಲ್ಲಿ? ಬೀದರ್. ಇವಾಗ ಇವ್ರು ಇರೋದು ಸಿದ್ದಾಪುರ. ಸಂತೋಷ್ ಅವರು ಇವಾಗ ಕತೆ ನಡೆಯುತ್ತಿರೋದು ಸಿದ್ದಾಪುರ. ಅವರು ಫ್ಯಾಮ್ಲಿ, ಮೇಲ್ಗಡೆ ಇರೋ ಫ್ಯಾಮ್ಲಿ ಬಂದು ಬೀದರಿಂದ ಬಂದಿರೋರು. ಮುಂದಿನ ತಿಂಗಳು ಅವ್ರ ಮಗಳ ಮದುವೆ ಇದೆ, ದೊಡ್ಡ ಮಗಳ ಮದುವೆ ಇದೆ. ಎಲ್ಲರೂ ಖುಷಿಯಾಗಿದ್ದಾರೆ ಅವ್ರ ಫ್ಯಾಮ್ಲಿಯಲ್ಲಿ. ಸಂತೋಷ್ ಮನೆ ಮೇಲ್ಗಡೆ ಇದ್ದಿದ್ದು ಫ್ಯಾಮ್ಲಿ ಅವ್ರ ಮನೆಯಲ್ಲಿ ಮದುವೆ ಇದೆ ನೆಕ್ಸ್ಟ್ ಮಂತ್. ಅವ್ರ ಕಾರ್ಡ್ ತೊಗೊಂಡು ಸಂತೋಷ್ ಅವ್ರ ಮನೆಗೆ ಬರ್ತಾರೆ. ಕೆಳಗಡೆ ಬಂದು ಸಂತೋಷ್ ಅವ್ರಿಗೆ ಮಾತಾಡ್ತಾರೆ. ನಮಸ್ಕಾರ ಸಂತೋಷ್ ಅವರೇ ಅಂತ. ಹೇಳ್ರಿ ಸಾಹೇಬ್ರೆ, ಹೇಗಿದ್ದೀರಾ ಅಂತ ಸಂತೋಷ್ ಅವ್ರು ಕೇಳ್ತಾರೆ. ಏನಿಲ್ಲರಿ, ನೆಕ್ಸ್ಟ್ ಮಂತು ನಮ್ಮ ಮಗಳ ಮದುವೆ ಇದೆ, ನೀವು ಬರಬೇಕು. ಖಂಡಿತವಾಗಿ ಬರ್ತೀವಿ ರೀ, ನಮ್ಮ ಮಗಳು ಇದ್ದ ಹಾಗೆ ಅವರು ಕೂಡ ಖಂಡಿತವಾಗಿ ಬರ್ತೀವಿ, ಹೇಳ್ರಿ ಅಂತ. ಏನಿಲ್ಲರಿ, ಅದೇ ಮದುವೆ ಕೆಲಸದಲ್ಲಿ ಬ್ಯುಸಿ ಇದ್ವಿ, ಅದಕ್ಕೆ ಸ್ವಲ್ಪ ಗೆಸ್ಟು ಬಂದಿದ್ದಾರೆ ಊರಿಂದ, ಅದಕ್ಕೆ ಓಡಾಡ್ತಾ ಇದ್ದೀವಿ. ಸಂತೋಷ್ ಅವ್ರು ಹೇಳ್ತಾರೆ, ನೀವು ಏನು ಅನ್ಕೋಬೇಡ್ರಿ, ನಿಮ್ಗೆ ಏನು ಕೆಲಸ, ಏನು ಅರ್ಜೆಂಟ್ ಇದ್ರೇನು, ದುಡ್ಡಿಂದ ಅವಶ್ಯಕತೆ ಇದ್ರೇನು ನೀವು ನನಗೆ ಹೇಳ್ರಿ, ನಾನು ₹1 ನಿಮ್ಮ ಕಡೆ ಎಕ್ಸ್ಟ್ರಾ ತೊಗೊಳಲ್ಲ, ನಿಮ್ಗೆ ಎಷ್ಟು ಬೇಕು ದುಡ್ಡು ಹೇಳ್ರಿ, ನಾನು ಕೊಟ್ಬಿಡ್ತೀನಿ ಅಂತಾರೆ. ಇವಾಗ ಈ ಫ್ಯಾಮ್ಲಿ ಅವರಿಗೆ, ಮೇಲ್ಗಡೆ ಇದ್ದಿದ್ದ ಫ್ಯಾಮ್ಲಿ ಅವರಿಗೆ ನಂಬೋಕ್ಕಾಗ್ತಿಲ್ಲ. ನಿಜವಾಗ್ಲೂ ರೀ, ನೀವು ನಮ್ಮ ಕಷ್ಟದ ಸಮಯದಲ್ಲಿ ಇವಾಗ ನೀವು ಹೇಳಿದಿರಿ, ತುಂಬ ಸಂತೋಷ ಆಯಿತು ಅಂತ ಹೇಳ್ತಾರೆ. ಏನಿಲ್ಲರಿ, ನೀವು ನಮ್ಮವ್ರು ಇದ್ದ ಹಾಗೆ, ನಮ್ಮ ದೊಡ್ಡಣ್ಣ ಇದ್ದ ಹಾಗೆ, ನೀವು ಹೇಳ್ರಿ, ನಿಮ್ಗೆ ಎಷ್ಟು ಅಮೌಂಟ್ ಬೇಕು ಹೇಳ್ರಿ, ನಾನು ₹1 ನಿಮ್ಮ ಕಡೆ ಎಕ್ಸ್ಟ್ರಾ ತೊಗೊಳಲ್ಲ ಅಂತ. ಆಯ್ತಂತ ಅವರು ಒಂದು ಅಮೌಂಟ್, ಸರ್ಟನ್ ಅಮೌಂಟ್ ಹೇಳ್ತಾರೆ. ಆವಾಗ ಸಂತೋಷ್ ಏನು ಹೇಳ್ತಾರೆ, ನೀವು ಇವಾಗ ಹೇಳಿದ್ರಲ್ಲ ಅಮೌಂಟು, ಅದರ 25 ಪಟ್ಟು ನಾನು ಕೊಡ್ತೀನಿ ನಿಮಗೆ. ಅರ್ಥ ಆಗ್ತಿಲ್ಲ ಇವರಿಗೆ ಏನಂತ. ಯಾಕ್ರಿ ಅಷ್ಟು ನಾನು ಹೇಳಿಲ್ಲಲ್ಲ ಸಂತೋಷ್ ಅವರೇ ಅಂತಾರೆ. ಇಲ್ಲ, ನಾನು ನಿಮಗೆ ಈ ಅಮೌಂಟಿಂದ 25ರಷ್ಟು ಕೊಡ್ತೀನಿ, ನೀವು ಆ ಮೇಲ್ಗಡೆ ಇದ್ದಿದ್ದ ಮನೆ ನನಗೆ ಬರೆದು ಕೊಡ್ತೀರಾ ಅಂತ. ಇವರು ಏನು ಹೇಳಬೇಕು ಇವ್ರಿಗೆ ಅರ್ಥ ಆಗ್ತಿಲ್ಲ. ಏನು ಸಂತೋಷ ಪಡಬೇಕಾ, ದುಃಖ ಪಡಬೇಕಾ, ಎಮೋಷನ್ಸ್ ಹೇಗೆ ಅವ್ರ ಮನಸ್ಸಲ್ಲಿ ಇದ್ದಿದ್ದು ಅದೇ. ಈ ಊರಲ್ಲಿ ಇರೋದು ಬೇಡ, ಇವಾಗ ನಮ್ಮ ಮಗಳು ಮದುವೆ ಆಗಿಬಿಟ್ರೆ ಈ ಮನೆ ನಾವು ಮಾರಿ ನಮ್ಮೂರಿಗೆ ನಾವು ಹೋಗ್ಬಿಡೋಣ, ಅಂದರೆ ಬೀದರ್ಗೆ ನಾವು ಹೋಗ್ಬಿಡೋಣ ಅಂತ ಅವರು ಡಿಸೈಡ್ ಆಗಿದ್ದರು ಮನಸ್ಸಲ್ಲಿ. ಗಂಡ ಹೆಂಡತಿ ಇಬ್ಬರು ತುಂಬ ಖುಷಿ ಆಗ್ತಾರೆ. ರೀ, ನೀವು ನಮ್ಮ ಮನಸ್ಸಲ್ಲಿ ಇದ್ದಿದ್ದು ಮಾತು ನೀವು ಹೇಳಿದ್ರಿ, ಆಯಿತು, ಇವತ್ತಿಂದ ಆ ಮನೆ ನಿಮ್ಮದು ಅಂತ ಹೇಳ್ತಾರೆ ಅವರು. ಸಂತೋಷ್ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಆ ಮನೆ ನಿಮ್ಮದು ಅಂತ ಅವ್ರು ಹೇಳಿದ್ದಾರೆ ಅಂದರೆ ಆ ಮನೆ ಜೊತೆ ಏನಿದೆ ಅದನ್ನು ಕೂಡ ಸಂತೋಷ್ ಅವ್ರಿಗೆ ಬಂದಿದೆಯಾ ಇನ್ನೂ ಗೊತ್ತಿಲ್ಲ ಕಥೆಯಲ್ಲಿ ಅಲ್ಲ. ಆಯ್ತು, ನಿಮಗೆ ಗೊತ್ತಾಗುತ್ತೆ ವೀಕ್ಷಕರೇ ಮುಂದೆ ಏನೇನು ಕೊಟ್ಟಿದ್ದಾರೆ ಮನೆ ಜೊತೆ ಅವರು ಅಂತ. ಆಯಿತು, ಎಲ್ಲ ಡಿಸೈಡ್ ಆಗುತ್ತೆ, ಪೇಪರ್ ವರ್ಕ್ ಆಗುತ್ತೆ. ಅಂದರೆ ಪೇಪರ್ ವರ್ಕು ಇನ್ನೂ ರೆಡಿ ಮಾಡಿಸ್ತಾ ಇದ್ದಾರೆ, ಸಂತೋಷ್ ಅವರು ರೆಡಿ ಮಾಡಿಸ್ತಾ ಇದ್ದಾರೆ, ಇನ್ನೂ ಆಗಿಲ್ಲ. ಮದುವೆ ದಿನ ಇದೆ, ಮದುವೆ ದಿನ ಬಂತು, ಇವರು ಹೋಗ್ತಾರೆ ಫ್ಯಾಮ್ಲಿ, ಸಂತೋಷ್ ಅವ್ರ ಫ್ಯಾಮ್ಲಿ. ಒಂದು ಒಳ್ಳೆ ಗಿಫ್ಟ್ ಕೊಡ್ತಾರೆ, ಅಂದರೆ ವೆರಿ ವೆರಿ ಕಾಸ್ಟ್ಲಿ ಗಿಫ್ಟ್. ಅವರು ಮೇಲ್ಗಡೆ ಇದ್ರಲ್ಲ ಆ ಫ್ಯಾಮ್ಲಿ ಮಗಳಿಗೆ ಗಿಫ್ಟ್ ಕೊಡ್ತಾರೆ ಮದುವೆಯಲ್ಲಿ. ಎಲ್ಲರೂ ಸಂತೋಷ ಆಗ್ತಾರೆ, ಅವ್ರ ಮನೆಯವರು ಎಲ್ಲ ಜನ ನೋಡ್ತಾರೆ, ಏನಪ್ಪ ಇಷ್ಟು ಕಾಸ್ಟ್ಲಿ ಗಿಫ್ಟ್ ಕೊಟ್ಟಿದ್ದಾರೆ ಇವ್ರಿಗೆ ಅಂತ ಮಾತಾಡ್ಕೊತಾ ಇದ್ದಾರೆ. ಅದೇ ತಾನೇ ಬೇಕು ಇವ್ರಿಗೆ, ಶೋ ಆಫ್ ಮಾಡೋದು ಸಂತೋಷ್ ಅವ್ರಿಗೆ, ಅವ್ರ ಫ್ಯಾಮ್ಲಿಗೆ. ಇವ್ರ ಬಗ್ಗೆ ಜನ ಮಾತಾಡ್ತಿದ್ರೆ ಇವ್ರಿಗೆ ಖುಷಿ ಆಗುತ್ತೆ, ಹಂಗೆ ಶೋ ಆಫ್ ಮಾಡ್ತಾ ಇದ್ದಾರೆ ಇವರು. ಮದುವೆ ಆಯಿತು, ಇವಾಗ ಇನ್ನೊಂದು 2-3 ದಿನದಲ್ಲಿ ಅವ್ರ ಮನೆ ಖಾಲಿ ಮಾಡಿ ಹೋಗಬೇಕು ಮೇಲ್ಗಡೆ ಇದ್ದವರು.
ಇವರು ಕೆಳಗಡೆ ಇವಾಗ ಡಿಸ್ಕಷನ್ ಸ್ಟಾರ್ಟ್ ಆಗಿದೆ ಮನೆಯಲ್ಲಿ. ಮಕ್ಕಳು ಯೋಚನೆ ಮಾಡ್ತಿದ್ದಾರೆ, ಮೇಲ್ಗಡೆದು ನಾವು ಮನೆ ಮುರಿಸಿ ಹೇಗೆ ಕಟ್ಸ್ಬೇಕು, ಒಳಗಡೆಯಿಂದ ಮೆಟ್ಲು ಇಟ್ಕೊಂಡ್ರೆ ಹೇಗೆ. ಇವರು ಸಂತೋಷ್ ಅವ್ರ ಹೆಂಡತಿ ರೇಖಾ ಕೂಡ ಹೇಳ್ತಾ ಇದ್ದಾರೆ, ನಾವು ಹೊರಗಡೆಯಿಂದ ತೊಗೊಂಡ್ರೆ ಆಯ್ತಲ್ಲ, ಹಿಂಗೆ ಮೆಟ್ಲು ಇಲ್ಲಿ ಒಳಗಡೆ ಯಾಕ, ಹೀಗೆ ಮಾತಾಡ್ಕೊತಾ ಇದ್ದಾರೆ. ಇದು ಯಾರಿಗೂ ಇಷ್ಟ ಆಗ್ತಿಲ್ಲ ಇಲ್ಲಿ ಇವ್ರ ಮಾತುಗಳು. ಇವರಂತೂ ಡಿಸ್ಕಷನ್ ಮಾಡ್ತಾ ಇದ್ದಾರೆ, ದುಡ್ಡು ಎಷ್ಟು ಜನ ಹೋಗಲಿ ನಾವು ಮೇಲ್ಗಡೆ ಚೆನ್ನಾಗಿ ಕಟ್ಸೋಣ ಮನೆ, ಪರವಾಗಿಲ್ಲ ದುಡ್ಡು ಎಷ್ಟು ಜನ ಆಗಲಿ. ಹಾಗೆ ಇವರು ದುಡ್ಡಿದ್ದವ್ರು ಹೇಳ್ತಾರಲ್ಲ, ಎಷ್ಟು ಜನ ಆಗಲಿ ಏನೇನೋ ಆಗಲಿ ಎಷ್ಟಾದರೂ ಪರವಾಗಿಲ್ಲ, ಅದು ಕಟ್ಸ್ಬಿಡೋಣ, ಅದು ಹಿಂಗೆ ಮಾಡೋಣ ಅಂತ ದುಡ್ಡಿದ್ದವರು ಮಾಮೂಲಿ ಅದು ಡಿಸ್ಕಷನ್ ಮಾಡೋದು. ಆದರೆ ಇಲ್ಲಿ ಒಬ್ಬರಿಗೆ ಇಷ್ಟ ಆಗ್ತಾ ಇಲ್ಲ ಇವ್ರ ಮಾತುಗಳು. 4-5 ದಿನ ಆಗುತ್ತೆ, ಮದುವೆ ಆಗಿದೆ, ಅದೇ 4-5 ದಿನ ಆಗಿದೆ. ಅವ್ರು ಪೇಪರ್ ತೊಗೊಂಡು ಬರ್ತಾರೆ, ಮೇಲ್ಗಡೆ ಇದ್ದವರು ಪೇಪರ್ ತೊಗೊಂಡು ಬಂದು ಸೈನ್ ಆಗುತ್ತೆ. ಪೇಪರ್ಸ್ ಎಲ್ಲ ಅಂದರೆ ಮನಿ ಡಾಕ್ಯುಮೆಂಟ್ಸ್ ಸೈನ್ ಆಗುತ್ತೆ. ಸೈನ್ ಆದಮೇಲೆ ಎಲ್ಲರೂ ಅಲ್ಲೇ ಒಂದು ಸ್ಮಾಲ್ ಗೆಟ್ ಟುಗೆದರ್ ಮಾಡ್ತಾರೆ, ನೈಟ್ ಡಿನ್ನರ್ ಮಾಡ್ತಾರೆ, ಖುಷಿಯಾಗಿದ್ದಾರೆ ಎಲ್ಲರೂ. ಅವ್ರು ಹೇಳ್ತಾರೆ, ಇನ್ನೊಂದು ವಾರ ಬಿಟ್ಟು ಸಂತೋಷ್ ಅವರೇ ನಾವು ಹೋಗ್ತೀವಿ, ನಮ್ಮ ಊರಿಗೆ ನಾವು ಹೋಗ್ಬಿಡ್ತೀವಿ ಎಲ್ಲ ಸಾಮಾನು ತೊಗೊಂಡು. ಆಯ್ತು ಒಳ್ಳೇದು, ಏನು ಪ್ರಾಬ್ಲಮ್ ಇಲ್ಲರಿ, ಯಾವಾಗ ಹೋಗ್ತಿದ್ರಿ ಅಂತ ಅವರು ಒಂದು ಡೇಟ್ ಹೇಳ್ತಾರೆ. ಪರವಾಗಿಲ್ಲ ಸರ್, ನೀವು ಇದು ಲಾಕ್ ಮಾಡ್ಕೊಂಡು ಹೋಗ್ಬಿಡಿ, ಅದು ಕೀಯಲ್ಲಿ ಇಡಿ, ಯಾಕಂದರೆ ಅವತ್ತಿಂದು ರಾತ್ರಿ ನಾವು ಬೇರೆ ಕಡೆ ಹೋಗೋದಿದೆ, ಪ್ಲ್ಯಾನ್ ಇದೆ ಅಂತ. ಅದೇ ಅಲ್ಲ ವೀಕ್ಷಕರೇ, ಯಾರಾದರೂ ಮನೆ ತೊಗೊಳೋದಿರಲಿ ಮಾರೋದಿರಲಿ, ಅಂದರೆ ನಾವು ಸರ್ಟನ್ ಯಾವುದಾದ್ರೂ ಕೆಲಸ ಮಾಡೋದಿರಲಿ, ಒಂದು ಕೇಳ್ತೀವಿ ನಾವು, ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ. ಅಂದರೆ ಒಂದು ನಾವು ಮನೆ ಕಟ್ಸೋದಿರ್ಲಿನೂ ಭೂಮಿ ಪೂಜೆ ಮಾಡ್ತೀವಿ, ಅದಕ್ಕಿಂತ ಯಾವುದಾದ್ರೂ ಬೇರೆ ದೇವರು ಕೀರ್ತನೆ ಅಂತೆ ಅದು ಅಂತೆ ಮಾಡಿಸ್ತಾರೆ, ಇಲ್ಲ ಅಂತಲ್ಲ. ಒಳ್ಳೆ ಕೆಲಸ ಮಾಡೋ ಮುಂಚೆ ನಾವು ದೇವ್ರದ್ದು ಮೊದಲು ದೇವರಿಗೆ ಪೂಜೆ ಮಾಡೋದು ಅದು ಅಭ್ಯಾಸ. ಆದರೆ ಈ ಫ್ಯಾಮಿಲಿಯವ್ರಿಗೆ ಅಂಥ ಅಭ್ಯಾಸ ಇಲ್ಲ, ಯಾಕಂದರೆ ಮಾಡ್ರನ್ ಜನ. ನಾವು ಹಾಗೆ ಮಾಡಿದರೆ ಜನ ಏನು ಅನ್ಕೊತಾರೋ, ನಮಗೆ ಏನು ಹಳ್ಳಿಯವ್ರು ಅನ್ಕೊತಾರೋ, ಹೇಗೆ ನಾವು ಅಂಥ ಪೂಜೆ ಕೇಳಿದರೆ ಏನು ಅನ್ಕೊತಾರೋ ಹಾಗೆ ಸ್ವಲ್ಪ ಜನರಿಗೆ ಮನಸ್ಸಲ್ಲಿ ಇರುತ್ತೆ, ಅವ್ರು ಹೇಳ್ಕೊಳ್ಳೋದು. ಆದರೆ ಈ ಫ್ಯಾಮ್ಲಿಗೆ ದೇವ್ರ ಮೇಲೆ ವಿಶ್ವಾಸನೇ ಇಲ್ಲ, ಏನೂ ಇಲ್ಲ. ಆ ಮನೆ ತಗೊಳ್ಳೋ ಮುಂಚೆ ಇವರು ನೋಡಬೇಕಿತ್ತು, ಹೋಗಿ ಮನೆ ಹೇಗಿದೆ, ಅಲ್ಲಿ ನಾವು ಏನು ಪೂಜೆ ಮಾಡಿಸ್ಬೇಕು ಏನು ಇಲ್ಲ. ಇವರಿಗೆಲ್ಲ ಏನು ಹೇಳ್ತಾರೆ, ಸರ್ ನೀವು ಲಾಕ್ ಮಾಡ್ಕೊಂಡು ಕೀ ಇಟ್ಟು ಹೋಗ್ಬಿಡಿ, ನಾವು ಬೇರೆ ಕಡೆ ಸ್ವಲ್ಪ ಹೋಗೋದಿದೆ ಊರಿಗೆ, ನೀವು ಲಾಕ್ ಮಾಡಿ ಕೀ ಇಟ್ಟು ಹೋಗ್ಬಿಡಿ ಅಂತ ಅವ್ರ ಮೇಲ್ಗಡೆ ಮನೆ ಇದ್ದವ್ರಿಗೆ ಹೇಳ್ತಾರೆ. ಅವ್ರು ಹಾಗೆ ಮಾಡ್ತಾರೆ, ಮನೆ ಸಾಮಾನೆಲ್ಲ ತೊಗೊಂಡು ಕೀ ಲಾಕ್ ಮಾಡಿ ಅಲ್ಲೇ ಇಟ್ಟು ಅವರು ಸಾಮಾನು ಹಾಕ್ಕೊಂಡು ಹೋಗ್ತಾರೆ. ಇವ್ರದ್ದು ಬೇರೆ ಕಡೆ ಟ್ರಿಪ್ ಇದೆ, ಅವಾಗ ಒಂದು 15 ದಿನದ್ದು ಟ್ರಿಪ್ ಇದೆ, ಊರಿಗೆ ಹೋಗಿ ಬರ್ತಾರೆ ಇವರು. ಒಂದು 15 ದಿನ ಬಿಟ್ಟು ಮನೆಗೆ ವಾಪಸ್ ಬರ್ತಾರೆ. ಇನ್ನು ಮೇಲ್ಗಡೆ ಮನೆ ನೋಡಿಲ್ಲ, ಹೇಗಿದೆ ಪರಿಸ್ಥಿತಿ, ಏನು ಎತ್ತಾಗ ಏನೂ ಇಲ್ಲ. ಕೆಳಗೆ ಬಂದಿದ್ದಾರೆ, ಎಲ್ಲರೂ ಸುಸ್ತಿದ್ದಾರೆ, ಟ್ರಿಪ್ಪಿಂದ ಬಂದು ರೆಸ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆನೆ ಊರಿಂದ ಬಂದಿದ್ದಾರೆ, ಸುಸ್ತಿದ್ದಾರೆ ಎಲ್ಲರೂ ಬಂದು. ಆದರೆ ಇಬ್ಬರು ಮಕ್ಕಳು ಸ್ಕೂಲಿಗೆ ಹೋಗಿದ್ದಾರೆ. ಸಂತೋಷ್ ಮತ್ತು ಅವ್ರ ಮಿಸಸ್ ಇಬ್ಬರು ರೆಸ್ಟ್ ಮಾಡ್ತಾರೆ. ಸುಮಾರು 3:30-4 ಗಂಟೆಗೆ ಎದ್ದಿದ್ದಾರೆ. ಸಂತೋಷ್ ಹಾಗೆ ಟಿ ವಿ ನೋಡ್ತಾ ಇದ್ದಾರೆ. ಇವ್ರ ಮಿಸಸ್ ರೇಖಾ ನಾನ್ ವೆಜ್ ಅಡುಗೆ ರೆಡಿ ಮಾಡ್ತಾ ಇದ್ದಾರೆ. ಅದು ಕಟ್ ಮಾಡಿ ತೊಳೆದು ಹಾಗೆ ರೆಡಿ ಮಾಡ್ತಾ ಇದ್ದಾರೆ. ಸಂತೋಷ್ ರೇಖಾ ಹತ್ರ ಬರ್ತಾರೆ, ಅದು ಕೀ ಕೊಡು, ಮೇಲ್ಗಡೆ ಮನೆ ನಾವು ತೊಗೊಂಡಿವಿ, ನಾವು ನೋಡೇ ಇಲ್ಲ ನೋಡಿ ಇನ್ನೂ ಅಂತಾರೆ. ಈ ರೇಖಾ ಏನಂತಾರೆ, ತಡ್ರಿ ಒಂದು ನಿಮಿಷ, ಇವ್ರು ಬರಲಿ, ಮಕ್ಕಳು ಬರಲಿ, 4 ಜನ ಒಂದೇ ಸಾರಿ ಹೋಗಿ ಮೇಲೆ ನೋಡ್ಕೊಂಡು ಬರೋಣಂತೆ ಮನೆ ಅಂತ. ಒಂದು 10-15 ನಿಮಿಷ ಆಗುತ್ತೆ. ಇಬ್ಬರು ಮಕ್ಕಳು ಮನೆಗೆ ಬರ್ತಾರೆ ಸ್ಕೂಲಿಂದ. ಬಂದಮೇಲೆ ಇವ್ರ ಮಿಸಸ್ ಹೇಳ್ತಾರೆ, ನಡ್ರಿ ಇವಾಗ ನೋಡ್ಕೊಂಡು ಬರೋಣ ಅಂತ. ಅದೇ ನಾನ್ ವೆಜ್ ಮಾಡ್ತಿದ್ರಲ್ಲ ಅದೇ ಕೈಯಿಂದ ಕೀ ತೊಗೊತಾರೆ. ವೀಕ್ಷಕರೇ, ಯಾವುದಾದ್ರೂ ಒಂದು ಕೆಲಸ ಮಾಡೋ ಮುಂಚೆ ನಾವು
ಕೈಗಳನ್ನು ತೊಳ್ಕೊಂಡು ಮುಟ್ಟಬೇಕು. ಅಂದರೆ ಇವರು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಒಂದು ಮನೆ ತೊಗೊಂಡಿದ್ದಾರೆ, ಕೈ ಕ್ಲಿಯರಾಗಿ ತೊಳ್ಕೊಂಡು ನಾನ್ ವೆಜ್ ಮುಟ್ಟಿದಾರಲ್ಲ, ತೊಳ್ಕೊಂಡು ಓಪನ್ ಮಾಡ್ಬೋದಿತ್ತು. ಹಾಗೆ ನಾವು ದೇವ್ರಿಗೆ ಪೂಜೆ ಮಾಡಬೇಕಾದ್ರೆ ಏನು ನಾವು ಹಾಗೆ ಹೊರಗಡೆಯಿಂದ ಬಂದು ಹಾಗೆ ಮಾಡಿಬಿಡ್ತೀವ? ಮುಖ ಕೈ ಕಾಲು ತೊಳ್ಕೊಂಡು ಪೂಜೆ ಮಾಡ್ತೀವ? ಇಲ್ಲ ದೇವರಿಗೆ ಪ್ರಸಾದ ಇಡಬೇಕಾದ್ರೆ ಹಾಗೆ ಮುಟ್ತೀವ? ಇಲ್ಲ ತಾನೇ, ಕೈ ಕಾಲು ತೊಳ್ಕೊಂಡು ಶ್ರದ್ಧಾ ಭಕ್ತಿಯಿಂದ ನಾವು ಮಾಡ್ತೀವಿ. ಆದರೆ ಇವ್ರಿಗೆ ದೇವ್ರ ಮೇಲೆ ವಿಶ್ವಾಸನೇ ಇಲ್ಲ. ಅಂಥದ್ರಲ್ಲಿ ಇವರು ನಾನ್ ವೆಜ್ ಮುಟ್ಟಿದ್ದಾರೆ. ಆದರೆ ಅದೇ ಕೈಯಿಂದ ಕೀ ತೊಗೊಂಡು ಮೇಲ್ಗಡೆ ಸ್ಟೆಪ್ಸ್ ಹತ್ತೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೇಲ್ಗಡೆ ಮನೆಗೆ ಹೊರಗಡೆಯಿಂದ ಸ್ಟೆಪ್ಸ್ ಇದ್ದಾವೆ, ಹತ್ತಾ ಇದ್ದಾರೆ. ಅದು ಏನು ದೇವರ ಸೂಚನೆನೋ ಏನೋ, ಕೀ ಕೆಳಗೆ ಬೀಳುತ್ತೆ ಕೈಯಿಂದ. ಮತ್ತೆ ತೊಗೊತಾರೆ, ಮತ್ತೆ ಮೇಲ್ಗಡೆ ಹತ್ತಾ ಇದ್ದಾರೆ, ಮತ್ತೆ ಕೈಯಿಂದ ಕೀ ಕೆಳಗೆ ಬೀಳುತ್ತೆ. ಇವ್ರ ಗಂಡ ಸಂತೋಷ ಹೇಳ್ತಾರೆ ತಮಾಷೆಗೆ, ಏನು ಕೀದು ವೇಟ್ ಜಾಸ್ತಿ ಆಗಿಬಿಟ್ಟಿದ್ದಂಗೆ ಇದೆಲ್ಲ, ಇಲ್ಲಾಂದರೆ ನಾನು ಕೊಡು, ನಾನು ಹಿಡ್ಕೊತೀನಿ ಕೀ ಅಂತಾರೆ. ಇವ್ರು ಹೇಳ್ತಾರೆ ಏನು ಪರವಾಗಿಲ್ಲ ಬರ್ರಿ ಅಂತ. ಲಾಕ್ ಓಪನ್ ಮಾಡ್ತಾರೆ. ರೇಖಾ ಅದೇ ಮಾಂಸ ಮುಟ್ಟಿದ್ದಾರಲ್ಲ, ಅದೇ ನಾನ್ ವೆಜ್ ಕೈಯಿಂದ ಕೀ ಓಪನ್ ಮಾಡ್ತಾರೆ. ಒಳಗಡೆ ಹೋಗ್ತಾರೆ, ಹೋಗಿ ಡೋರ್ ಹಿಂಗೆ ಓಪನ್ ಮಾಡೋಕೆ ಹೋಗ್ತಾರೆ. ಡೋರ್ದು ಸ್ಮಾಲ್ ಒಂದು ಮೊಳೆ ಇದೆ ಡೋರಿದು. ಅಂದರೆ ಡೋರ್ಗೆ ಒಂದು ಮೊಳೆ ಹೊರಗೆ ಬಂದಿದೆ. ಆ ಮೊಳೆ ಹತ್ತಿ ಕೈಗೆ ಗಾಯ ಆಗುತ್ತೆ. ಗಾಯದಿಂದ ರಕ್ತ ಕೆಳಗೆ ಬೀಳುತ್ತೆ ಮನೆ ಒಳಗೆ. ರಕ್ತ ಅಂದರೆ ಒಂದು ಡ್ರಾಪ್ ಬ್ಲಡ್ ಕೆಳಗೆ ಬೀಳುತ್ತೆ ಮನೆಯಲ್ಲಿ. ರೇಖಾ ಕೈಗೆ ಗಾಯ ಆಗಿದೆಯಲ್ಲ, ಸ್ವಲ್ಪ ರಕ್ತ ಹೊರಗೆ ಬಂದು ಕೆಳಗೆ ಬಿದ್ದಿದೆ. ಅವ್ರು ಏನು ಮಾಡ್ತಾರೆ ನೋಡ್ತಾರೆ, ಹೀಗೆ ರಕ್ತ ನೋಡಿ ಬೆರಳನ್ನು ಗೋಡೆ ಒರೆಸ್ತಾರೆ. ಒಂಥರ ಅವ್ರಿಗೆ ಹೇಳ್ತಾರೆ ಸುಮನ್ಗೆ, ಯಾರೋ ರೂಮಲ್ಲಿದ್ದಾರೆ ನೋಡಿ ಅಂತ. ಇದೇ ಸಂಶಯದ ಮೇಲೆ ಯಾರಾದರೂ ಕಳ್ಳರು ಬಂದಿರ್ಬೋದು, ಯಾಕಂದರೆ ನಾವು ಶ್ರೀಮಂತರು ಅಂದ್ಕೊಂಡು ಸಂತೋಷ್ ಹೋಗಿ ಡೋರ್ ಓಪನ್ ಮಾಡಿ ನೋಡ್ತಾರೆ. ಅಲ್ಲಿ ಯಾರು ಇಲ್ಲ, ಎಲ್ಲರೂ ನಗ್ತಾರೆ. ಹುಡುಗರು ಹೇಳ್ತಾರೆ, ಅಮ್ಮ ಅಲ್ಲಿ ಏನಾದರೂ ಭೂತ ಪ್ರೇತ ಇದ್ವಾ ನೋಡಿದ್ಯಾ? ಅದೇ ನೋಡಿ ಎದುರಿರ್ಬೇಕು ನೀನು ಅಂತ. ಎಲ್ಲರೂ ನಗ್ತಾರೆ. ಇವರು ಒಂದು ಮರೀತಾರೆ. ಏನಂದ್ರೆ ವೀಕ್ಷಕರೇ, ಯಾರಾದರೂ ಹೊಸ ಮನೆ ತಗೊಳ್ಳಿ, ಇಲ್ಲ ನಾವೇ ಯಾವುದಾದ್ರೂ ಹೊಸ ಮನೆಗೆ ಹೋಗಲಿ, ಅಲ್ಲಿ ಎಲ್ಲ ನಾವೇ ಖುದ್ದಾಗಿ ಕ್ಲೀನ್ ಮಾಡಿ ದೇವ್ರ ಫೋಟೋ ಇಟ್ಟು ಧೂಪ ಹಾಕಬೇಕು. ಒಳಗಡೆ ಇದ್ದಿದ್ದ ಶಕ್ತಿ ಅಲ್ಲ, ಅಂದರೆ ಯಾವುದಾದ್ರೂ ಡಾರ್ಕ್ ಎನರ್ಜಿ ಇದ್ರೆ ಏನಾದರೂ ಇದ್ರೆ ಅದು ಹೊರಗಡೆ ಹೋಗ್ಬಿಡುತ್ತೆ. ಆದರೆ ಇವರು ಮಾಡ್ರನ್ ಅಲ್ಲ, ಅದಕ್ಕೆ ಇವರೆಲ್ಲ ಯಾವ್ದು ನಂಬಲ್ಲ, ದೇವ್ರಿಗೆ ನಂಬಲ್ಲ, ಯಾರಿಗೂ ನಂಬಲ್ಲ. ಅವೆಲ್ಲ ಹಳೆ ಕಾಲದ್ದು ಅಂತಾರೆ. ನಾವೆಲ್ಲ ಮಾಡ್ರನ್ ಜನ, ನಾವೆಲ್ಲ ಇವು ಮಾಡಲ್ಲ ಇಂಥವೆಲ್ಲ. ಹಾಗೆ ಇವ್ರು ಯಾವ್ದು ನಂಬಲ್ಲ, ಇವ್ರು ಏನು ಮಾಡಿಲ್ಲ, ಖುದ್ದಾಗಿ ಕ್ಲೀನು ಮಾಡಿಲ್ಲ, ಏನೂ ಇಲ್ಲ. ನೋಡ್ತಾರೆ, ಎಲ್ಲರ ಕೆಳಗಡೆ ಬರ್ತಾರೆ, ರಾತ್ರಿ ಊಟ ಚೆನ್ನಾಗಿ ಮಾಡ್ತಾರೆ, ನಾನ್ ವೆಜ್, ಮಲ್ಕ್ತಾರೆ. ಆದರೆ ಇವರು ಮೇಲ್ಗಡೆ ಡೋರ್ ಲಾಕ್ ಮಾಡಿ ಬಂದಿಲ್ಲ ಮನೆದು. ಅದು ಇವಾಗ ರೇಖಾ ಅವ್ರಿಗೆ ರಾತ್ರಿ 1:30 ಸುಮಾರಿಗೆ ನೆನಪಾಗಿದೆ. ಮೇಲ್ಗಡೆದು ಮನೆದು ಡೋರ್ ಲಾಕ್ ಮಾಡಿ ಬಂದಿಲ್ಲ ಅಂತ ರೇಖಾಗೆ ನೆನಪಾಯ್ತು. ರಾತ್ರಿ ಮೇಲ್ಗಡೆ ಡೋರ್ ಓಪನೇ ಇದೆ ಮನೆಯದು, ಬಂದ್ ಮಾಡಿ ಬರ್ಬೇಕಂತ ಸಂತೋಷ್ ಎಬ್ಸ್ತಾರೆ. ರೀ ಎದ್ದೇಳ್ರಿ ಸ್ವಲ್ಪ ಅಂತ. ಏನಾಯ್ತು ಹೇಳಂತ. ಅದು ಮೇಲ್ಗಡೆದು ಮನೆಯದು ನಾವು ಡೋರ್ ಲಾಕ್ ಮಾಡಿಲ್ಲ, ಹೋಗಿ ಬಂದ್ ಮಾಡ್ಬರ್ರಿ ಅಂತ. ನಾನು ಹೋಗಲ್ಲ, ನನಗೆ ನಿದ್ದೆ ಬರ್ತಾ ಇದೆ, ನಾನು ಹೋಗಕ್ಕಾಗಲ್ಲ, ನೀನೇ ಹೋಗ್ ಅಂತಾರೆ. ಇಲ್ಲ ನಾನು ಹೋಗಕ್ಕಾಗಲ್ಲ, ಅಲ್ಲಿ ಎಲ್ಲ ಕತ್ಲ ಇದೆ, ಹೆಂಗ್ ಹೋಗ್ಬೇಕು ನಾನು ಅಂತ ಹೇಳ್ತಾರೆ. ನಿನ್ಗೆ ಇಷ್ಟ ಇದೆ ಹೋಗು, ಇಲ್ಲಾಂದ್ರೆ ಬಿಡು, ಇವಾಗ ನಿದ್ದೆ ಬರ್ತಾ ಇದೆ, ನಾನು ಡಿಸ್ಟರ್ಬ್ ಮಾಡಬೇಡ ಅಂತ ಸಂತೋಷ್ ಹೇಳ್ತಾರೆ. ರೇಖಾ ಹೇಳ್ತಾರೆ, ಒಂದ್ಸರಿ ಹೋಗ್ಬರ್ರಿ, ಲಾಕ್ ಮಾಡ್ಬರ್ರಿ, ಸುಮ್ಮನೆ ಯಾಕೆ ಅದು ಓಪನ್ ಬಿಟ್ಟಿರಿ ಅಂತ. ನಿನ್ಗೆ ಇಷ್ಟ ಇದ್ರೆ ಹೋಗು, ಇಲ್ಲಾಂದ್ರೆ ಬೇಡ ಅಂತ ಹೇಳಿ ಸಂತೋಷ್ ತಿರುಗಿ ಮಕ್ಕನ್ ಬಿಡ್ತಾನೆ. ರೇಖಾ ಹೇಳ್ತಾರೆ, ನಾನು ಹೋಗ್ಬರಲ್ಲ ಅಂತ. ಸಂತೋಷ್ ಹೇಳ್ತಾನೆ, ಅಲ್ಲಿ ಏನಿದೆ ಅಂತ ಯಾಕೆ ಹೋಗ್ತೀಯ ನೀನು? ನಿನ್ಗೆ ಹೆದರಿಕೆ ಆಗ್ತಿದ್ಯಾ ಅಂತ ಹೇಳ್ತಿದ್ಯಾ, ಮತ್ತೆ ಅಲ್ಲಿ ಕತ್ಲ ಇದೆ ಅಂತ ಹೇಳ್ತೀಯ. ಅಲ್ಲಿ ಏನಿದೆ ತೊಗೊಂಡು ಹೋಗಕ್ ಸಾಮಾನು? ಅಲ್ಲಿ ಏನಿಲ್ಲ ತಾನೆ, ಯಾರೇನ್ ತೊಗೊಂಡು ಹೋಗ್ತಾರೆ ಅಲ್ಲಿ? ಸುಮ್ಮನೆ ಬಾಯಿ ಮುಚ್ಕೊಂಡು ಮಲ್ಕು, ಸುಮ್ಮನೆ ಯಾಕೆ ಡಿಸ್ಟರ್ಬ್ ಮಾಡ್ತೀಯ ಅಂತ ಗದರಿಸ್ತಾರೆ. ರೇಖಾ ಹೋಗ್ಲಿ ಬಿಡು ಅಂತ ತಿರುಗಿ ಮಲ್ಕ್ತಾರೆ ಅವರು. ಸುಮಾರು ರಾತ್ರಿ 3 ಗಂಟೆ ಆಗ್ತಾ ಇದೆ ಇವಾಗ. ಸಂತೋಷ್ ಎದ್ದೇಳ್ತಾರೆ, ಮೇಲೆ ಎದ್ದು ಕೀ ತಗೊಂತಾರೆ, ಮೇಲ್ಗಡೆ ಮನೆದು ಮೇಲ್ಗಡೆ ಹೋಗ್ತಾರೆ.
ಇವರು ಅಷ್ಟರಲ್ಲಿ ರೇಖಾ ಎದ್ದೇಳ್ತಾರೆ. ಏನ್ರಿ ಎಲ್ಲಿ ಹೋಗ್ತಿದ್ರಿ ಇಷ್ಟೊತ್ತಿಗೆ ಎದ್ದು? ನೀವೇ ಬೇಡ ಅಂತ ಹೇಳಿದ್ರಲ್ಲ ಅಂತ. ಏನ್ ಆನ್ಸರ್ ಮಾಡಲ್ಲ ಸಂತೋಷ್. ರೀ ಏನ್ರಿ ನಿಮ್ ತಲೆ ಕೆಟ್ಟೈತೆ, ಅವಾಗ ಹೋಗ್ರಿ ಅಂದ್ರೆ ಹೋಗಿಲ್ಲ, ಇವಾಗ ಸುಮ್ಮನೆ ಎದ್ದು ಹೋಗ್ತಿದ್ರಲ್ಲ ಅಂತ ಸುಮ್ಮನೆ ಮಕ್ಕನ್ ಬಿಡ್ತಾಳೆ ರೇಖಾ. ಸಂತೋಷ್ ಮೇಲ್ಗಡೆ ಹೋಗ್ತಾನೆ, ಸ್ಟೆಪ್ಸ್ ಹತ್ತಿ ಲಾಕ್ ಮಾಡ್ತಾನೆ, ಕೆಳಗ್ ಬರ್ತಾನೆ, ಬಂದು ಕೀ ಇಟ್ಟು ಮಲಗ್ಬಿಡ್ತಾನೆ ಅಲ್ಲೇ ಬೆಡ್ ಮೇಲೆ. ಬೆಳಕಾಗತ್ತೆ. ಆಸ್ ಇಟ್ ಈಸ್ ಬೆಳಿಗ್ಗೆ ಟಿಫನ್ ಮಾಡ್ತಾರೆ. ಸಂತೋಷ್ ರೆಡಿಯಾಗಿ ಟಿಫನ್ ಮಾಡಿ ಆಫೀಸಿಗೆ ಹೋಗ್ಬೇಕು ಅಂತ ಇದಾನ ಇವಾಗ. ಆದ್ರೆ ಅವನು ಕಾಸ್ಟ್ಲಿ ಫೋನಿಗೆ ಒಂದು ಕಾಲ್ ಬರುತ್ತೆ. ಏನಪ್ಪಾ ಅಂದ್ರೆ, ನಿಮ್ದು ಒಂದು ಮಿನಿ ಬಸ್ ಆಕ್ಸಿಡೆಂಟ್ ಆಗಿದೆ, ಸ್ವಲ್ಪ ಏನೋ ಡ್ಯಾಮೇಜ್ ಆಗಿದೆ, ಬಂದು ನೋಡ್ಕೊಂಡು ಹೋಗ್ರಿ ಅಂತಾರೆ. ಆಯ್ತು, ಕಾರ್ ಹಾಕೊಂಡು ಹೋಗ್ತಾನೆ. ಸೀದಾ ನೋಡ್ತಾನೆ ಪೂರ್ತಿ ಬಸ್ ಎಲ್ಲ ಕ್ರ್ಯಾಶ್ ಆಗಿ ನುಜ್ಜುಗುಜ್ಜಾಗಿದೆ. ಅರೆ ಏನದು, ಇನ್ನು ಸ್ಕ್ರ್ಯಾಪಿಗೆ ಆಗ್ಬೇಕಷ್ಟೇ, ಏನು ಉಳಿದಿಲ್ಲ ಬಸ್ಸಲ್ಲಿ. ಹೋಗ್ಬಿಡು, ಸಾಕಷ್ಟು ಬಸ್ ಲಾರಿ ಇದಾವ, ಒಂದ್ ಬಸ್ ಹೋದ್ರೆ ಏನಾಯ್ತು, ಇನ್ನೊಂದು ತಗೊಂತೀನಿ ಅಂತ ಮಾತಾಡಿ ವಾಪಸ್ ಆಫೀಸಿಗೆ ಸಂತೋಷ್ ಬರ್ತಾನೆ. ಸಂತೋಷ್ ಆಫೀಸಿಗೆ ಬಂದಿದ್ದಾರೆ, ಕುಂತಿದ್ದಾನೆ ಬೇರೆ ಕೆಲಸ ಮಾಡ್ತಾ. ಎಲ್ಲ ಟ್ರಾನ್ಸಾಕ್ಷನ್ಸ್ ನೋಡ್ತಾ ಇದ್ದಾನೆ, ಯಾವ್ಯಾವ ಎಷ್ಟು ಆಗಿದೆ ಕಲೆಕ್ಷನ್ ಏನು ಅಂತ. ಮತ್ತೆ ಅದೇ ಫೋನಿಗೆ ಇವತ್ತಿನೇ ಸೇಮ್ ದಿನಾನೇ ಇನ್ನೂ 3 ಕಾಲ್ಸ್ ಬರ್ತವೆ. 2 ಟ್ರಕ್ಕು ಮತ್ತೆ ಒಂದು ಮಿನಿ ಬಸ್ ಆಕ್ಸಿಡೆಂಟ್ ಆಗಿದೆ, ಇನ್ನು ಏನೋ ಪ್ರಾಬ್ಲಮ್ ಆಗಿದೆ. ಹಾಗೆ ಲಾಸ್ ಮೇಲೆ ಲಾಸ್. ಇವತ್ತು ಒಂದೇ ದಿನದಲ್ಲಿ 4 ಪಟ್ಟು ಲಾಸ್ ಆಗಿದೆ. ಇವರಿಗೆ ಆ ಮೇಲ್ಗಡೆ ಮನೆ ತಗೊಳ್ಳೋ ಮುಂಚೆ ಅವ್ರ ಏರಿಯಾದ್ದೇ ಅಂದ್ರೆ ಅವ್ರ ಕಾಲೋನಿ ಜನನೇ ಹೇಳಿರ್ತಾರೆ, ಆ ಮನೆ ತಗೋಬೇಡಿ, ಆದ್ರೆ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ ಆ ಮನೆಯಲ್ಲಿ ಅಂತ ಹೇಳಿದ್ದಾರೆ. ಇವ್ರಿಗೆ ಕಾಲೋನಿ ಜನ ಹೇಳಿದ್ದಾರೆ. ಆದ್ರೆ ಇವರು ಯಾರ ಮಾತು ಕೇಳಲ್ಲ, ಅಂದ್ರೆ ಕೇಳೋ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಂದ್ರೆ ಮಾಡ್ರನ್, ನಾವು ಶ್ರೀಮಂತರು, ನಾವು ಮಾಡ್ರನ್, ನಾವು ಯಾವ್ದು ನಂಬಲ್ಲ, ದೇವ್ರಿಗೂ ನಂಬಲ್ಲ, ಭೂತಕ್ಕೂ ನಂಬಲ್ಲ, ಯಾವ್ದಕ್ಕೂ ನಂಬಲ್ಲ, ದುಡ್ಡೇ ಎಲ್ಲ ಅಂತ. ಹಾಗೆ ಇವ್ರ ಪರಿಸ್ಥಿತಿ ಇತ್ತು. ಇವತ್ತು ಒಂದೇ ದಿನದಲ್ಲಿ 4 ಅವರು ಟ್ರಾವೆಲ್ದು 2 ಬಸ್ಸು 2 ಟ್ರಕ್ಕು ಲಾಸ್ ಆಗಿದೆ ಇವ್ರಿಗೆ. ಅಂದ್ರೆ ಕೆಟ್ಟಿದೆ, ಇನ್ನು ಏನೋ ಆಗಿದೆ, ಅಂದ್ರೆ ಟೋಟಲಿ ಲಾಸ್, ಸ್ಕ್ರ್ಯಾಪ್ ಆಗಿದೆ. ಇವತ್ತಿನ ದಿನ ಯಾಕೆ ಅವ್ರಿಗೆ ಹಾಗಾಗ್ತಿದೆ ಅವ್ರಿಗೆ ಅರ್ಥ ಆಗ್ತಿಲ್ಲ. 4ರಷ್ಟು ಲಾಸ್ ಆಗಿದೆ ಇವತ್ತು. ಇವತ್ತಿನ ಪೂರ್ತಿ ದಿನ ಲಾಸ್ ಮೇಲೆ ಲಾಸ್ ಆಗಿದೆ. ಮೂಡ್ ಅಪ್ಸೆಟ್ ಇದೆ ಸಂತೋಷ್ದು. ಮನೆಗೆ ಬರ್ತಾನೆ, ಬಂದು ಹೆಂಡತಿ ಮುಂದೆ ಎಲ್ಲ ಹೇಳ್ತಾನೆ, ಹಿಂಗೆಲ್ಲ ಲಾಸ್ ಆಗಿದೆ ಇವತ್ತು, ಮೂಡ್ ಅಪ್ಸೆಟ್ ಇದೆ. ಆದ್ರೆ ಇಬ್ರು ಮಕ್ಕಳು ಜಗಳ ಆಡ್ತಿದ್ದಾರೆ. ಯಾಕೋ ಇಬ್ಬರಿಗೆ ಬೈತಾನೆ, ಏನ್ ತಲೆ ಕೆಟ್ಟೈತೆ ನಿಂಗೆ, ಸುಮ್ಮನೆ ಇರಕ್ಕಾಗಲ್ಲ, ಯಾಕೆ ಗಲಾಟೆ ಮಾಡ್ತಿದ್ರಿ ಅಂತ. ಆ ಹುಡುಗರು ಹಂಗ ಜಗಳ ಮಾಡ್ತಿದ್ದಾರೆ. ಹುಡುಗ 12th ಓದ್ತಿದ್ದಾನೆ, ಹುಡುಗಿ 9th ಸ್ಟ್ಯಾಂಡರ್ಡ್ ಇದೆ. ಸುಮ್ಮನೆ ಇರ್ತೀರಾ, ಇನ್ನು ಗಲಾಟೆ ಮಾಡಿದ್ರೆ ಮೇಲ್ಗಡೆ ಮನೆ ಐತಲ್ಲ ಅದರಲ್ಲೇ ಬಂದ್ ಮಾಡಿ ಹಾಕ್ತೀನಿ ನೋಡಿ ಇವಾಗ ಅಂತ ಗದರಿಸ್ತಾರೆ. ಮಗ ಹೇಳ್ತಾನೆ, ಅಪ್ಪ ನಾವು ಅದಕ್ಕೋಸ್ಕರ ಅಲ್ಲಪ್ಪ ಜಗಳ ಮಾಡ್ತಿರೋದು, ನಾವಲ್ಲಿ ಮೇಲ್ಗಡೆ ನಾವು ಸ್ಟಡಿ ರೂಮ್ ಮಾಡ್ಬೇಕಂತ ಇದೀವಪ್ಪ, ನೋಡು ಈಗ ನೋಡಿದ್ರೆ ನಾನು ಬರ್ತೀನಿ ಅಂತಿದ್ದಾಳೆ. ನನ್ಗೆ ಒಬ್ಬನಿಗೆ ಬೇಕಪ್ಪ, ಅಲ್ಲಿ ಮೇಲ್ಗಡೆ ರೂಮ್ ಐತಲ್ಲಪ್ಪ, ಆ ರೂಮಲ್ಲಿ ನಾನು ತಗೊಂತೀನಿ, ಸ್ಟಡಿ ರೂಮ್ ಮಾಡ್ತೀನಿ, ನಾವು ಇನ್ನು ಗೇಮ್ಸ್ ಆಡೋಕೆ ಅಲ್ಲೇ, ಹಾಗೆ ನಾವೆಲ್ಲ ಯೂಸ್ ಮಾಡ್ಬೇಕಂತ ಇದೀನಪ್ಪ ಅಂತ. ಮಗಳು ಹೇಳ್ತಾಳೆ, ಅಪ್ಪ ನನ್ಗೆ ಆ ಕಡೆ ರೂಮ್ ನನಗೂ ಬೇಕಾಗತ್ತೆ ನೋಡು, ಅವ್ನಿಗೆ ಒಬ್ಬನಿಗೆ ಕೊಡಕ್ ಹೋಗ್ಬೇಡ, ನನಗೂ ಬೇಕಂತ. ತಾಯಿ ಹೇಳ್ತಾಳೆ, ಬಳಿ ಅವಾಗಿಂದ ಜಗಳ ಮಾಡ್ತಿದ್ದಾರೆ ಇವರು, ಏನ್ ಮಾಡೋದು ಅಂತ. ಅವ್ರ ತಾಯಿ ಹೇಳ್ತಾರೆ, ಇವರು ಬಹಳ ಜಗಳ ಇವ್ರು ಜಾಸ್ತಿ ಆಗ್ಬಿಡ್ತಲ್ಲ, ಸುಮ್ನೆ ನಾವು ಬಾಡಿಗೆ ಗಿಡಿ ಕೊಡೋದ್ ಬೇಡ, ಅವ್ರಿಬ್ರಿಗೆ ಕೊಟ್ಬಿಡ್ರಿ, ಅವ್ರು ಏನಾದ್ರು ಮಾಡ್ಕೊಳ್ಳಿ, ಅಲ್ಲೇ ಓದ್ತಾರಂತೆ, ಮಲ್ತಾರಂತೆ, ಅಲ್ಲೇ ಇರ್ತಾರಂತೆ, ಏನ್ ಸ್ಟಡಿ ಮಾಡ್ತಾರಂತೆ ಅಂತ ತಂದೆ ಹೇಳ್ತಾರೆ. ಆಯ್ತು, ಇಬ್ರು ಮೇಲ್ಗಡೆ ಸ್ಟಡಿ ರೂಮ್ ಅಂತ ಕೊಡ್ತೀನಿ, ಅಲ್ಲಿ ಸ್ಟಡಿ ಮಾಡ್ಬೇಕು, ರೆಸ್ಟ್ ಮಾಡ್ಬೇಕು, ಆಮೇಲೆ ನೀವು ಅಲ್ಲೇ ಪೂರ್ತಿ ದಿನ ಇರಂಗಿಲ್ಲ, ಇಲ್ಲಿ ಕೆಳಗ್ ಬರ್ಬೇಕಾಗತ್ತೆ, ಬಂದು ತಿಂಡಿ ತಿಂದು ಇಲ್ಲಿ ಇದ್ದು ಹೋಗ್ಬೇಕು, ಪೂರ್ತಿ ದಿನ ಅಲ್ಲಿ ಇರಬಾರ್ದು ನೀವು. ನಾಳೆ ಆಫೀಸಿಂದ 3-4 ಜನರಿಗೆ ಕಳಿಸ್ತೀನಿ, ನಿಮ್ ಬೆಡ್ ಗಿಡ್ ಎಲ್ಲ ಅಲ್ಲಿ ಶಿಫ್ಟ್ ಮಾಡಿಸ್ರಿ ಮೇಲೆ
ಅಂತ ಹೇಳ್ತಾನೆ. ಆದರೆ ಇವರು ಒಂದ್ಸಾರಿ ಯೋಚನೆ ಮಾಡಬೇಕಿತ್ತು. ಮೊದಲು ಅಲ್ಲಿ ಇವತ್ತಿನ ದಿನ ಪೂರ್ತಿ ಏನಾಗಿದೆ ಅಂತ ಇವ್ರಿಗೆ ಚೆನ್ನಾಗಿ ಗೊತ್ತಿದೆ. ಸಂತೋಷ್ಗೆ ಇವತ್ತಿನ ದಿನ ಪೂರ್ತಿ ಅನುಭವ ಆಗಿದೆ ಏನ್ ಪ್ರಾಬ್ಲಮ್ ಅಂತ. ಇವಾಗ ಸೀದಾ ಹೋಗಿ ಮಕ್ಕಳಿಗೆ ಅಲ್ಲಿ ಮೇಲ್ಗಡೆ ಮನೆಯಲ್ಲಿ ಹಾಕಕ್ ಹೋಗ್ತಿದ್ದಾನೆ. ಮೊದಲು ಜನ ಎಲ್ಲ ಹೇಳಿದ್ದಾರೆ ಕಾಲೋನಿಯಲ್ಲಿ ಮೇಲ್ಗಡೆ ಮನೆ ಸರಿಗಿಲ್ಲ, ಅಲ್ಲಿ ಏನೋ ನೆಗೆಟಿವಿಟಿ ಇದೆ ಅಂತ ಅಲ್ಲಿ ಎಷ್ಟು ಸಾರಿ ಜನ ಹೇಳಿದ್ದಾರೆ. ಆದ್ರೆ ಇವ್ರು ಯಾರ್ಯಾರು ನಂಬಿಲ್ಲ. ಇವರು ಇವಾಗ ಮಕ್ಕಳಿಗೆ ಹೋಗಿ ಅಲ್ಲಿ ಮೇಲ್ಗಡೆ ಮನೆಯಲ್ಲಿ ಹಾಕ್ತೀನಿ, ಅಲ್ಲೇ ಇರ್ರಿ ಅಂತ ಮನೆ ಕೊಡ್ತಾ ಇದ್ದಾನೆ. ಎಂತ ಬುದ್ಧಿ ಇರ್ಬೋದು. ಹೋಗ್ಲಿ ಬಿಡಿ, ನಾವು ಮತ್ತೆ ಕತೆಗೆ ಬರೋಣ. ತಿರುಗಿ ದಿನ ಬೆಳಿಗ್ಗೆ ಆಫೀಸಿಂದ 3-4 ಜನ ಬರ್ತಾರೆ. ಹುಡುಗರದು ಎಲ್ಲ ಏನ್ ಬುಕ್ಸು, ಟೇಬಲ್ಸು, ಬೆಡ್ಡು ಎಲ್ಲ ಮೇಲ್ಗಡೆ ತಗೊಂಡೋಗಿ ಮನೆಯಲ್ಲಿ ಇಡ್ತಾರೆ. ಇಟ್ಟು ಅವ್ರು ಹೋಗ್ತಾರೆ. ಮಗಳು ಫಸ್ಟ್ ಎಂಟ್ರೆನ್ಸ್ ಅಲ್ಲೇ ಒಂದು ಕೋಣೆ ಇದೆ. ಆ ಕೋಣೆಯಲ್ಲಿ ಬೆಳಕು ಗಾಳಿ ಎಲ್ಲ ಚೆನ್ನಾಗಿ ಬರುತ್ತೆ. ಅದು ಸಣ್ಣ ಹುಡುಗಿ 9ನೇ ಕ್ಲಾಸ್ ಓದ್ತಾಳಲ್ಲ, ಆ ಹುಡುಗಿ ತಗೊಂತಾಳೆ. ಇನ್ನೊಂದು ಕೋಣೆ ಇದೆಯಲ್ಲ ಒಳಗಡೆ, ಅವರು ಸಂತೋಷ್ ಅವ್ರ ಹೆಂಡತಿ ನೋಡಿರ್ತಾರೆ ನೋಡ್ರಿ, ಆ ರೂಮಲ್ಲಿ ಯಾರೋ ಕುಂತಿದ್ದಾರೆ ಅಂತ. ಆ ರೂಮು ಕತ್ತಲ ಇದೆ ಬಹಳ, ಅಂದ್ರೆ ಬೆಳಕು ಸರಿಗೆ ಬರ್ತಾ ಇಲ್ಲ. ಆ ರೂಮ್ ಆ ಹುಡುಗಂಗೆ ಇಷ್ಟ ಆಗಿದೆ. ತನ್ನ ಮಗನ್ಗೆ, ಸಂತೋಷ್ ಮಗನ್ಗೆ ಇಷ್ಟ ಆಗಿದೆ. ಅದು ಇಷ್ಟ ಆಗಿದೆಯೋ ಇಲ್ಲ, ಅವನ್ಗೆ ಯಾರಾದ್ರೂ ಹಾಗೆ ಹಿಪ್ನೋಟಿಸ್ ಮಾಡಿದಾರೋ, ಮೈಂಡ್ ಡೈವರ್ಟ್ ಮಾಡಿದಾರೋ ಗೊತ್ತಿಲ್ಲ. ಆ ಹುಡುಗ ಅದೇ ರೂಮ್ ತಗೊಂತಾನೆ. ಕತ್ತಲ ಇದೆ ರೂಮ್, ಆ ರೂಮ್ ಆ ಹುಡುಗ ತಗೊಂಡಿದ್ದಾರೆ. ಎಲ್ಲ ಗೋಡೆಗೆಲ್ಲ ಡಿಸೈನ್ಸ್ ಪೇಪರು, ಕಲರ್ ಪೇಪರ್ಸ್ ಎಲ್ಲ ಹಚ್ಚಿದ್ದಾರೆ. ತಮ್ಮ ಕೋಣೆಗೆ ಫೋಟೋಸ್ ಹಚ್ಚಿದ್ದಾರೆ. ಮತ್ತೆ ದೇವ್ರದ್ದು ಅಲ್ಲ, ಬೇರೆ ಫಿಲಿಂ ಆಕ್ಟರ್ಸ್ ಅಂತೆ, ಬೈಕ್ಸ್ ಅಂತೆ, ಡಿಸೈನ್ಸ್ ಅಂತೆ, ಗೇಮ್ಸ್. ಆದ್ರೆ ಒಂದೇ ಒಂದು ದೇವ್ರ ಫೋಟೋ ಹಚ್ಬೇಕಿತ್ತು. ಒಂದಾದ್ರೂ ಒಂದು ದೇವ್ರ ಫೋಟೋ ಹಚ್ಚಿದ್ರೆ ಇವ್ರಿಗೆ ಅನುಕೂಲ ಆಗ್ತಿತ್ತು. ಆದ್ರೆ ಹುಡುಗರು ಹಚ್ಚಿಲ್ಲ. ಮಾಡ್ರನ್ ಹುಡುಗರು, ಮಾಡ್ರನ್ ತಂದಿದ್ದಾರೆ. ಹಾಗೆ ಶ್ರೀಮಂತರು, ಹಾಗೆ ದೇವ್ರ ಫೋಟೋ ಅಂತೂ ಹಚ್ಚಿಲ್ಲ. ಇವ್ರ ಮನೆಗೆ ಒಬ್ರು ಮೇಟ್ ಬರ್ತಾರೆ, ಅಂದ್ರೆ ಕೆಲಸದವರು. ಒಬ್ರು ಅಕ್ಕ ಬರ್ತಾರೆ. ಆ ಅಕ್ಕ ಬರ್ತಾರೆ, ಕೆಳಗಡೆ ಮನೆ ಎಲ್ಲ ಕ್ಲೀನ್ ಮಾಡಿ ಮೇಲ್ಗಡೆ ಬರ್ತಾರೆ. ಅಲ್ಲಿ ಇಲ್ಲಿ ಏನೇನ್ ಕಸ ಬಿದ್ದಿದ್ದು ಇವರೆಲ್ಲ ಕಟ್ ಮಾಡಿ ಪೇಪರ್ಸ್ ಹಚ್ಚಿದವರು ಎಲ್ಲ ಕಸ ಬಳಿತಾರೆ. ಹೇಳ್ತಾರೆ ಹುಡುಗನಿಗೆ, ಹೇಳ್ತಾರೆ, ಪುಟ ಇಲ್ಲಿ ಹಾಕಿದ ಪುಟ ನೀವು ಕೆಳಗಡೆ ಇರ್ಬೋದಲ್ಲ, ಇಬ್ಬರಿಗೆ ಭಯ ಆಗಲ್ವಾ ನಿಮ್ಗೆ ಅಂತ. ಅವು ಹುಡುಗಿಗೂ ಈ ಹುಡುಗನಿಗೆ ಹೇಳ್ತಾರೆ, ಅಕ್ಕ ನಮ್ಗೆ ಎಂತ ಭಯ ಅಕ್ಕ, ಯಾವ್ದು ಭಯ ಇಲ್ಲ ಇಲ್ಲಿ. ಇಲ್ಲಿ ಏನ್ ಭಯ ಐತಕ್ಕ? ಇಲ್ಲಿ ಇಲ್ಲಪ್ಪ, ಇಲ್ಲಿ ನೀವು ಇಬ್ಬರೇ ಇರ್ತೀರಲ್ಲ ಅದಕ್ಕೆ ಹೇಳಿದ್ದ. ಏನಿದೆ ಭಯ? ನಾನು ಒಂದ್ಸಾರಿ ಕರೆದ್ರೆ ಅಮ್ಮನೋ ಇಲ್ಲ ಅಪ್ಪನೋ ಕೆಳಗಿಂದ ಬರ್ತಾರೆ. ಇಲ್ಲಿ ಅಗ್ಲು ಬಗ್ಲು ಜನ ಎಲ್ಲ ನಮ್ಗೆ ಗೊತ್ತಿರೋರೇ ಇದ್ದಾರೆ. ನಾನು ಹೇಳ್ತಿರೋದಂಗಲ್ಲಪ್ಪ, ನಾನು ಕಳ್ಳರು ಬರ್ತಾರೆ ಅವ್ರು ಬರ್ತಾರ ಅಂತ ಹೇಳ್ತಿದ್ದ. ಆದ್ರೆ ಮನೆ ನೋಡಿದ್ರೆ, ಖಾಲಿ ಮನೆ ನೋಡಿದ್ರೆ ಭಯ ಆಗಲ್ವಾ? ಯಾವ್ದು ಭಯ ಇಲ್ಲಕ್ಕ, ಯಾವ್ದು ನಾವ್ ಎದರಲ್ಲ, ನೀವೇ ಎದರ್ತಿದ್ರು ನೋಡ್ರಿ ಅಂತ ತಮಾಷೆ ಮಾಡ್ತಾನೆ ಅವ್ನು. ತಿರುಗಿನ ಬೆಳಿಗ್ಗೆ ಹುಡುಗನ ಹೊಟ್ಟೆಯಲ್ಲಿ ನೋವಿದೆ. ಅವರಮ್ಮ ಏನೋ ಔಷಧಿ ಮಾಡ್ತಾರೆ ಮನೆಯಲ್ಲೇ, ಅಂದ್ರೆ ನಿಂಬು ಅದು ಹಾಕಿ ಏನಾದ್ರು ಕೊಡ್ತಾರೆ. 5 ನಿಮಿಷದಲ್ಲೇ ಅವನ ಹೊಟ್ಟೆ ನೋವು ಹೋಗ್ಬಿಡುತ್ತೆ. ಅವನಿಗೆ ಹೊಟ್ಟೆ ನೋವು ಎಲ್ಲಿ ಸ್ಟಾರ್ಟ್ ಆಗಿದ್ದು? ಮೇಲ್ಗಡೆ ಮನೆಯಲ್ಲೇ ಇದ್ದಾಗ ಹೊಟ್ಟೆ ನೋವು ಸ್ಟಾರ್ಟ್ ಆಗಿದೆ. ಕೆಳಗಡೆ ಕರ್ಕೊಂಡ್ ಬರ್ತಾರೆ ಅವ್ರ ತಾಯಿ, ಅವ್ನಿಗೆ ಏನೋ ಮಾಡಿ ಕೊಡ್ತಾರೆ. ಅಮ್ಮನ ಪ್ರೀತಿಯಿಂದ ಅವ್ನ ಮ್ಯಾಜಿಕ್ ತರ ಅವನು ಹೊಟ್ಟೆ ನೋವು ಹೋಗ್ಬಿಡುತ್ತೆ. ಅವ್ರ ತಂಗಿ ಹೇಳ್ತಾರೆ, ಅಮ್ಮ ಇವತ್ತೇನು ಕ್ಲಾಸಸ್ ಏನು ಅಷ್ಟೇನು ಇದ್ದಂಗಿಲ್ಲಮ್ಮ, ಇವತ್ತ ನಾನು ಅಣ್ಣ ಇಬ್ರು ಮನೆಯಲ್ಲೇ ಇರ್ತೀವಿ ಬಿಡ ಅಮ್ಮ. ಅವ್ರಮ್ಮ ಹೇಳ್ತಾರೆ, ಯಾರು ಮನೇಲಿ ಇರ್ಬೋದು, ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗ್ರಿ ನಿಮ್ ಸ್ಕೂಲ್ ಕಾಲೇಜಿಗೆ ನಡ್ರಿ ನೀವು ಅಂತ ಕಳಿಸ್ತಾರೆ. ಅಷ್ಟು ಒಳಗೆ ಸಂತೋಷ್ ಮತ್ತೆ ಆಫೀಸಿಂದ ಮನೆಗೆ ಬರ್ತಾರೆ. ಅಂದ್ರೆ ಬೆಳಿಗ್ಗೆನೆ ಇವ್ರು ಆಫೀಸ್ ಹೋಗಿದ್ರು, ವಾಪಸ್ ಕೊಡ್ತಾರೆ. ಜೊತೆಗೆ ಬಂದು ಕುಂದಿರ್ತಾರೆ. ರೇಖಾ ಕೇಳ್ತಾರೆ, ಏನಾಯ್ತು, ಯಾಕೆ ಏನ್ ಇಷ್ಟು ಬೇಗ ಬಂದ್ಬಿಟ್ಟಿರಿ ಅಂತ. ಇಲ್ಲ, ಮತ್ತೆ ಇವತ್ತು ಲಾಸ್ ಆಗಿದೆ. ಯಾಕೆ, ಏನಾಯ್ತು ಅಂದ್ರೆ, ಮತ್ತೆ ಇವತ್ತೆರಡು ಬಸ್ ಆಕ್ಸಿಡೆಂಟ್ ಆಗಿದೆ. ನಮ್ಮ ಬಸ್ ಏನ್ ಹಿಂಗ ಲಾಸ್ ಮೇಲೆ ಲಾಸ್ ಆಗ್ತಿದೆ, ಅರ್ಥ ಆಗ್ತಿಲ್ಲ ನನಗೆ. ಯಾರ್ದು ದೃಷ್ಟಿ ನಮ್ಮ ಬಿಸ್ನೆಸ್ ಮೇಲೆ ಬಿದ್ದಂಗೆ ಇದೆ, ಅದಕ್ಕೆ ದಿನಾಲು 2 ದಿನದಿಂದ ಲಾಸ್ ಮೇಲೆ ಲಾಸ್ ಆಗ್ತಿದೆ ಅಂತ ಬೇಜಾರಾಗ್ತಾನೆ. ಸಂತೋಷ್ ಬೇಜಾರಾಗಿ ಕುಂತಿದ್ದಾನೆ. ಯಾರ ದೃಷ್ಟಿ ಬಿದ್ದಿದೆಯೋ ಏನೋ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಒಂದು ಅರ್ಥ ಆಗಿಲ್ಲ ಸಂತೋಷ್ಗೆ,
ಬೇರೆಯವ್ರ ದೃಷ್ಟಿ ಈತನ ಮೇಲೆ ಬಿದ್ದಿಲ್ಲ, ಈತನೇ ಆ ದೃಷ್ಟಿ ಹತ್ರ ಹೋಗಿದ್ದಾನೆ. ಏನು ತಾನು ಯಾವ್ದ್ರ ಮುಂದೆ ತಾನು ಹೋಗಿದ್ದಾನೆ, ಏನು ತಾನು ತಗೊಂಡಿದ್ದಾನೆ, ಎಲ್ಲಿ ಏನ್ ಮಾಡ್ತಿದ್ದಾನೆ, ಇನ್ನು ಅವ್ರಿಗೆ ಅರ್ಥ ಆಗ್ತಿಲ್ಲ ಪೂರ್ತಿಯಾಗಿ. ಇವಾಗ ಸಂತೋಷ್ ಈ ಏರಿಯಾದು ಇಷ್ಟು ಶ್ರೀಮಂತ ವ್ಯಕ್ತಿ ಇದ್ದ, ಒಂದೊಂದಾಗಿ ಸ್ಟೆಪ್ ಕೆಳಗಿಳಿತಾ ಇದ್ದಾನೆ. ಅಂದ್ರೆ ಲಾಸ್ ಮೇಲೆ ಲಾಸ್ ಆಗ್ತಾ ಇದೆ, ಅಂದ್ರೆ ಡೌನ್ ಫಾಲ್ ಆಗ್ತಿದೆ, ಆತನ ಶ್ರೀಮಂತಿಗೆ ಕೆಳಗ್ ಬೀಳ್ತಾ ಇದೆ, ಸ್ಟೆಪ್ ಬೈ ಸ್ಟೆಪ್ ಕೆಳಗ್ ಬೀಳ್ತಾ ಇದೆ ಶ್ರೀಮಂತಿಗೆ. ಇನ್ನು ನೆಕ್ಸ್ಟ್ 15 ದಿನದಲ್ಲಿ ಇವ್ರ ಮನೆಯಲ್ಲಿ ವಿಚಿತ್ರವಾದ ಘಟನೆಗಳು ಆಗಿದ್ದಾವೆ. ಅಂದ್ರೆ ಇವ್ರ ಕಿಚನ್, ಕೆಳಗಡೆ ಕಿಚನ್ ಇದೆಯಲ್ಲ, ಅಲ್ಲಿ ಟ್ಯಾಪ್ ಯಾವಾಗ್ಲೂ ಲೀಕ್ ಆಗ್ತಿದೆ. ಎಷ್ಟು ಸಾರಿ ರಿಪೇರ್ ಮಾಡಿಸಿದ್ರು ಟ್ಯಾಪ್ ಲೀಕ್ ಆಗ್ತಾ ಇದೆ. ಎಷ್ಟು ಸಾರಿ ಪ್ಲಂಬರ್ಸ್ ಕರೆಸಿದ್ದಾರೆ, ಬೇರೆ ಪ್ಲಂಬರ್ಸ್ ಕರೆಸಿದ್ದಾರೆ, ಲೀಕ್ ಆಗ್ತಾನೆ ಇದೆ. ಇವ್ರು ಎಷ್ಟು ಸಾರಿ ಪ್ರಯತ್ನ ಮಾಡಿದ್ದಾರೆ, ಬೇರೆ ಪೈಪ್ಸ್ ತಂದು ಚೇಂಜ್ ಮಾಡಿದ್ದಾರೆ, ಆದ್ರೆ ನಿಲ್ತಾ ಇಲ್ಲ, ಲೀಕ್ ಆಗೋದು ಆಗ್ತಾನೆ ಇದೆ. ಇವಾಗ ಮನೆಯಲ್ಲಿ ಹುಡುಗರಿಗೆ ಈ ಟ್ಯಾಬ್ದು ಲೀಕೇಜ್ ಸೌಂಡ್ ಟಪ್ 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 ಅಂತ ಹನಿ ಬೀಳ್ತಾವಲ್ಲ, ಅದರಿಂದ ಇರಿಟೇಷನ್ ಸ್ಟಾರ್ಟ್ ಆಗಿದೆ. ಇವ್ರಿಗೆ ತಲೆ ಕೆಡುತ್ತಿದೆ, ಏನಿದು ಸೌಂಡು, ಸಾಕಾಗ್ತಿದೆ ಕೇಳಿ ಅಂತ. ಹುಡುಗ ಏನ್ ಮಾಡ್ತಾನೆ, ಹೋಗಿ ಈ ಸೌಂಡ್ ಬರಬಾರ್ದಂತ ಅವ್ನ ಬಟ್ಟೆ ಹೋಗಿ ಟ್ಯಾಪ್ ಕೆಳಗಡೆ ಹಾಕ್ಬಿಡ್ತಾನೆ. ಅದರ ಸೌಂಡ್ ಕೆಳಗಡೆ ಬಡಿಬಾರ್ದು, ಸೀದಾ ಬಟ್ಟೆ ಮೇಲೆ ಬೀಳಲಿ ಅಂತ. ಹಾಗಾಗಿದೆ. 2-3 ದಿನದಿಂದ ಹುಡುಗ ದಿನಾಲು ರಾತ್ರಿ ಎದ್ದು ಕುಂದಿರ್ತಾ ಇದ್ದಾನೆ. ಅದು ಯಾರು ಗೊತ್ತು? ಆ ಹುಡುಗಿಗೆ ಗೊತ್ತಿದೆ, ಅವ್ರ ತಂಗಿಗೆ. ಮೊದಲನೇ ದಿನ ನೋಡ್ತಾಳೆ, ಇವನ್ ಬೇಕಂತ ನನ್ಗೆ ಎದುರಿಸ್ಬೇಕಂತ ಹೀಗ್ ಮಾಡ್ತಿದ್ದಾನೆ ಅಂತ ಸುಮ್ಮನೆ ಆಗ್ಬಿಡ್ತಾಳೆ. ತಿರುಗ್ ದಿನಾನು ಆ ಹುಡುಗಿ ನೋಡ್ತಾಳೆ, ಅಂದ್ರೆ ಏನೋ ಓದ್ತಿರ್ಬೋದು ಬಿಡು, ಅಣ್ಣ ಓದ್ತಿದ್ದಾನೆ ಅನ್ಕೊಂತಾಳೆ. ಆದ್ರೆ ಲೈಟ್ ಆಫ್ ಮಾಡ್ಕೊಂಡು ಯಾರು ಓದ್ತಾರೆ ರೂಮಲ್ಲಿ? ಅದು ಆ ಹುಡುಗಿಗೆ ಗಮನಕ್ಕೆ ಬಂದಿಲ್ಲ. ಲೈಟ್ ಆಫ್ ಆಗಿದೆ, ಅವನು ಎತ್ಕೊಂತಿದ್ದಾನೆ, ನೋಡಿದಾಳೆ, ಆದ್ರೆ ಓದ್ತಿರ್ಬೋದು ಬಿಡು ಅಂತ ಆ ಹುಡುಗಿ ಸುಮ್ಮನೆ ಆಗ್ಬಿಡ್ತಾಳೆ. 3ನೇ ದಿನ ಅವನ್ ಮತ್ತೆ ಎತ್ಕೊಂತಿದ್ದಾನೆ, ಆ ಹುಡುಗಿ ನೋಡ್ತಾಳೆ, ಹೋಗಿ ಲೈಟ್ ಆನ್ ಮಾಡ್ತಾಳೆ. ಇವನ್ ಬೆಡ್ಶೀಟ್ ತಗೊಂಡ್ ಮುಖದ ಮೇಲೆ ಹಾಕೊಂಡ್ ಮಲ್ಕೊಂಡಿದ್ದಾನೆ. ಏನ್ ಮಾಡ್ತಿದ್ಯಾ, ಇವಾಗ ಓದ್ಕೊಂಡ್ ಕುಂತಿದ್ದಲ್ಲ, ಯಾಕೆ ಮತ್ತೆ ಬೆಡ್ಶೀಟ್ ಹಾಕೊಂಡ್ ಮಲ್ತಿದ್ಯಾ ಅಂತ ಆ ಹುಡುಗಿ ಕೇಳ್ತಾಳೆ. ತಂಗಿ ಕೇಳ್ತಾಳೆ, ಅಣ್ಣ ಏನ್ ಆಟ ಆಡ್ತಿದ್ಯೋ ಇಷ್ಟೊತ್ತಲ್ಲಿ, ನಾನ್ ನಿನ್ ಜೊತೆ ಆಟ ಆಡ್ಬೇಕಂತಿದ್ದಿ, ಎದ್ದೇಳೋ ನೀನು ಅಂತ. ಹುಡುಗ ಹೇಳ್ತಾನೆ, ನಾನು ಯಾವ್ದು ಆಟ ಆಡ್ತಿಲ್ಲ ಇಲ್ಲಿ, ನಾನು ಮಲಗಿದ್ದೀನಿ, ಆದ್ರೆ ಇವರೆಲ್ಲ ನನ್ಗೆ ಎಬ್ಸ್ಬಿಡ್ತಾರೆ, ನನ್ಗೆ ಮಲ್ಗಕ್ ಬಿಡ್ತಾ ಇಲ್ಲ ಅಂತಾನೆ. ಮತ್ತೆ ಅವ್ರಿಗೆ ಹೇಳ್ತಾಳೆ, ಎದ್ದೇಳೋ, ನೀನ್ ಸುಳ್ಳು ಹೇಳ್ಬೇಡ, ಎದ್ದೇಳು, ನೀನ್ ಏನು ಗೇಮ್ ಮಾಡ್ತಿದ್ಯಾ, ಎದ್ದೇಳು ಅಂತ. ಅವ್ರಿಗೆ ಹೇಳ್ತಾನೆ, ನೀನ್ ಹೋಗಿ ಸುಮ್ನೆ ನನ್ ಮಲ್ಗಕ್ ಬಿಡು, ಇವ್ರು ಮಲ್ಗಕ್ಕೆ ನಂಗೆ ಬಿಡ್ತಾ ಇಲ್ಲ, ನನ್ಗೆ ನಿದ್ದೆ ಬರ್ತಾ ಇದೆ, ನನ್ಗೆ ಮಲ್ಗಕ್ ಬಿಡು. ಇವಾಗ ಈ ವಿಚಿತ್ರ ಘಟನೆಗಳು ಆಗ್ತಿದಾವೆ ಇವ್ರ ಮನೆಯಲ್ಲಿ. ಹುಡುಗಿ ಹೋಗ್ತಾಳೆ, ಮತ್ತೆ ಮಲ್ಗ್ತಾಳೆ. ವೀಕ್ಷಕರೇ, ಇದು ಇವತ್ತಿನ ಕಥೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಥೆಯ ಮುಂದಿನ ಭಾಗವನ್ನು ಆದಷ್ಟು ಬೇಗ ನಿಮ್ ಮುಂದೆ ತರ್ತೀನಿ. ಏನಾಯ್ತು ಇವ್ರ ಫ್ಯಾಮಿಲಿ ಜೊತೆ, ಮುಂದೆ ಏನೇನು ಸಂಕಷ್ಟಗಳು ಎದುರಾದವು, ಹೇಗೆ ಇವರು ಇದರಿಂದ ಬಚಾವಾಗಿದ್ದಾರೆ, ಮುಂದೆ ಇವರೆಲ್ಲರೂ ಏನೇನು ಅನುಭವಿಸಿದ್ದಾರೆ ಅನ್ನೋದು ಮುಂದಿನ ಭಾಗದಲ್ಲಿ ಆದಷ್ಟು ಬೇಗ ನಿಮ್ ಮುಂದೆ ತರ್ತೀನಿ. ಕತೆ ಇಷ್ಟವಾದಲ್ಲಿ ಲೈಕ್, ಸಬ್ಸ್ಕ್ರೈಬ್, ಶೇರ್, ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಭಾಗದಲ್ಲಿ. ಧನ್ಯವಾದಗಳು.